ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತೀವಿ. ಆ ಸುಪ್ರಭಾತ ಕೇಳಿನೇ ನಮ್ಮ ಇಡೀ ವಾರ ಚೆನ್ನಾಗಿರಬೇಕು ಆ ಒಂದು ಉದ್ದೇಶದಿಂದ. ಇದರ ಜೊತೆಗೆ ವಾರದಲ್ಲಿ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಗೆ ವೀಕ್ಷಕರೇ, ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರೂ ಕೂಡ ಅಂದರೆ ರಾಶಿ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಪ್ರತಿಯೊಬ್ಬರೂ ಹೇಳಿಕೊಳ್ಳಬಹುದಾದಂತಹ ಒಂದು ಅದ್ಭುತವಾದಂತಹ ಮಂತ್ರ ಇದೆ. ಆ ಮಂತ್ರದ ಬಗ್ಗೆಯೂ ಕೂಡ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ, ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ವಾರ ಭವಿಷ್ಯ ಕಾರ್ಯಕ್ರಮ ಶುರುವಾಗೋದೇ ಒಂದು ಒಳ್ಳೆಯ ಮಾತಿನಿಂದ. ಯಾವ ಮಾತು ಇವತ್ತು ವೀಕ್ಷಕರಿಗಾಗಿ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶರಿದೌ ವಾಚನ್ನ ಸದತಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡುವ ಮುನ್ನ ಒಂದು ಒಳ್ಳೆಯ ಮಾತನ್ನು ಗಮನಿಸಿ. ನರಸ್ಯಾಭರಣಂ ರೂಪಂ, ರೂಪಸ್ಯಾಭರಣಂ ಗುಣಃ, ಗುಣಸ್ಯಾಭರಣಂ ಜ್ಞಾನಂ, ಜ್ಞಾನಸ್ಯಾಭರಣಂ ಕ್ಷಮ. ಒಂದಕ್ಕಿಂತ ಒಂದು ಬಹಳ ಮುಖ್ಯವಾದ್ದು ಅನ್ನೋದನ್ನು ಮೇಲ್ಪಂಕ್ತಿಗೆ ಹೋಗ್ತಾ ತೋರಿಸ್ತಾ ಇದೆ ಈ ಒಂದು ಸುಭಾಷಿತ. ನರಸ್ಯಾಭರಣಂ ರೂಪಂ. ಮನುಷ್ಯನ ಆಭರಣ ಯಾವುದಪ್ಪ ಅಂದರೆ ರೂಪ. ಚೆನ್ನಾಗಿದ್ದರೆ ಬಹಳ ಸಂತೋಷ. ಆದರೆ ಅಲ್ಲಿಗೆ ನಿಂತಿಲ್ಲ ಅದು. ರೂಪಸ್ಯಾಭರಣಂ ಗುಣಃ. ಅಂಥ ರೂಪ ಇದ್ದಂಥವನಿಗೆ ಒಳ್ಳೆಯ ಗುಣ ಇದ್ದರೆ ಅದು ತುಂಬ ಶ್ರೇಷ್ಠವಾದದ್ದು. ಗುಣಕ್ಕಿಂತಲೂ ಜ್ಞಾನವಿದ್ದರೆ ಅವರಿಗೆ ಹೆಚ್ಚಿನ ಮಹತ್ವ ಬರ್ತದೆ. ರೂಪ ಇರಬೇಕು, ಇದ್ದರೆ ಸಂತೋಷ, ಇಲ್ಲದಿದ್ದರೂ ಸಂತೋಷ. ಆದರೆ ರೂಪಕ್ಕಿಂತ ಬಹಳ ಮುಖ್ಯವಾದದ್ದು ಗುಣ ತುಂಬಿಕೊಂಡಿರಬೇಕು. ಅವನಲ್ಲಿ ಒಳ್ಳೆಯ ಸದ್ಗುಣಗಳಿರಬೇಕು. ಅದು ರೂಪಕ್ಕಿಂತಲೂ ಮೇಲ್ಪಂಕ್ತಿಯಲ್ಲಿ ಇರ್ತಕ್ಕಂಥದ್ದು. ಗುಣಕ್ಕಿಂತಲೂ ಬಹಳ ಮುಖ್ಯವಾದದ್ದು ಯಾವುದಪ್ಪ ಅಂತಂತಂದರೆ ಅವನ ಜ್ಞಾನ, ಅರಿವಿರಬೇಕು ಅವನಿಗೆ. ಅರಿವಿದ್ದರೆ ಗುಣಕ್ಕಿಂತಲೂ ಶ್ರೇಷ್ಠ ಅಂತ. ಅಷ್ಟಿದ್ದರೆ ಸಾಕ. ಅದಕ್ಕಿಂತಲೇ ಮೇಲ್ಪಂಕ್ತಿಲಿ ಒಂದಿದೆ, ಕ್ಷಮ ಅಂತ. ಇದೆಲ್ಲವೂ ಇದ್ದರೆ ಅವನು ತುಂಬ ಸಜ್ಜನನಾಗಿರ್ತಾನೆ. ಕ್ಷಮೆ ಇದ್ದರೆ ನಾವು ಮನುಷ್ಯರನ್ನು ಬೈಕೊಳ್ಳೋದು ಮತ್ತೊಂದು ಏನು ಮಾಡಿರ್ತಾರೆ, ನಮಗೆ ವ್ಯತಿರಿಕ್ತವಾದದ್ದನ್ನು ಅಂದಿರ್ತಾರೆ ಅಥವಾ ಇನ್ನೇನೋ ಅಂದಿರ್ತಾರೆ. ಆಯಿತು, ಅದನ್ನು ಒಂದು ಹಂತಕ್ಕೆ ಕ್ಷಮಿಸಿಬಿಡಬೇಕು, ಆಮೇಲೆ ಮುಂದೆ ಹೋಗಬೇಕು. ಇದು ಮನುಷ್ಯನ ಗುಣವನ್ನು ಇನ್ನಷ್ಟು ಪಕ್ವಗೊಳಿಸುತ್ತೆ, ಅವನ ಅರಿವನ್ನು ಇನ್ನಷ್ಟು ಪಕ್ವಗೊಳಿಸುತ್ತೆ. ಹೀಗಾಗಿ ಕ್ಷಮ ಮೇಲ್ಪಂಕ್ತಿಯಲ್ಲಿ ನಿಂತಿದೆ. ಇವೆಲ್ಲ ಇದ್ದರೆ ತುಂಬ ಶ್ರೇಷ್ಠವಾದ ವ್ಯಕ್ತಿ. ಯಾವುದು ರೂಪ ಇಲ್ಲದೆ ಇದ್ದರೆ ನಡೆಯುತ್ತೆ, ಪರವಾಗಿಲ್ಲ. ಆದರೆ ಈ ಮೂರು ಮಾತ್ರ ಇದ್ದರೆ ತುಂಬ ಒಳ್ಳೆಯದು ಅನ್ನೋದನ್ನು ಇದು ಸೂಚಿಸ್ತಾ ಇದೆ ಈ ಸುಭಾಷಿತ. ಹೀಗಾಗಿ ನಾವು ನಮ್ಮ ರೂಪಕ್ಕಿಂತ ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಗುಣವನ್ನು ಸಂಪಾದಿಸೋಣ, ಒಳ್ಳೆಯ ಅರಿವನ್ನು ಸಂಪಾದಿಸೋಣ, ಕ್ಷಮಾ ಗುಣವನ್ನು ಬೆಳೆಸ್ಕೊಳ್ಳೋಣ. ತನ್ನ ಮೂಲಕ ಸಜ್ಜನರಾಗಲಿಕ್ಕೆ ಇದೊಂದು ದಾರಿ. ಈ ಸುಭಾಷಿತ ನಮಗೊಂದು ದಾರಿ ತೋರಿಸ್ತಾ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ವಾರದ ಸುಭಾಷಿತ ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುವಂತಹ ಒಂದು ಮಾತು. ಶಾಸ್ತ್ರಗಳೇ, ಗುಣ ಎಲ್ಲದಕ್ಕಿಂತ ಮುಖ್ಯ ಅನ್ನುವಂಥದ್ದು. ಇನ್ನು ಈ ವಾರ ಏನು ವಿಶೇಷತೆ ಇದೆ ಅದನ್ನು ತಿಳಿಸ್ಕೊಡೋದಾದರೆ, ಈ ವಾರದಲ್ಲಿ ಏನೇನು ವಿಶೇಷತೆಗಳಿದೆ ಗಮನಿಸೋಣ. ತಾವು ಈ ವಾರದಲ್ಲಿ ನಾವು ಪ್ರಧಾನವಾಗಿ ಗುರುತಿಸ್ತೀವಿ. ಒಂದು ರಥಿವ್ರತ ನಾಳೆ ಪ್ರಾರಂಭ ಆಗ್ತಕ್ಕಂಥದ್ದು. ಇದು ಮಠಗಳಲ್ಲಿ ಉಳಿದಿದೆ. ಈಗ ಎಲ್ಲರೂ ಆಚರಣೆಯಲ್ಲಿ ಇಟ್ಕೊಂಡಿಲ್ಲ, ಇರಲಿ, ಆದರೂ ಅದೊಂದು ವ್ರತವನ್ನು ನೆನೆಸ್ಕೊಳ್ತಕ್ಕಂಥದ್ದು. ಇನ್ನು ಮಂಗಳವಾರ ದಿವಸ ಪ್ರದೋಷವೂ ಇದೆ, ಮಂಗಳಗೌರಿ ವ್ರತ ಇದೆ. ಅದು ಬಹಳ ವಿಶೇಷವಾದದ್ದು. ಸುಮಂಗಲಿಯರಿಗೆ ಸುಮಂಗಲ್ಯ ಪ್ರಾಪ್ತಿಗಾಗಿ ಇರತಕ್ಕಂಥದ್ದು. ಅದಾದ ಮೇಲೆ ಶುಕ್ರವಾರ ದಿವಸ ರಕ್ಷಾಬಂಧನ, ಸಂಸ್ಕೃತ ದಿನಾಚರಣೆ. ರಕ್ಷಾಬಂಧನ ತುಂಬ ಅದು ಪ್ರಸಿದ್ಧಿ. ದೇಶಾದ್ಯಂತ ರಕ್ಷಾಬಂಧನವನ್ನು ಆಚರಿಸ್ತಾರೆ. ಒಂದು ರಕ್ಷೆ, ಅದು ವಸ್ತುತಃ ಅದರ ಮೂಲ ಸ್ವರೂಪ ಒಂದು ಹಳದಿ ಬಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕಿ ಆ ಅಕ್ಷತೆಯನ್ನು ರಕ್ಷೆಯ ರೂಪದಲ್ಲಿ, ಇದು ನಿಮಗೆ ಯಾವುದೇ ತೊಂದರೆ ಆಗದೇ ಇರಲಿ ಅಂತ ಹೇಳಿ ಹಿಂದೆ ಎಲ್ಲ ನೌಕಾಯಾತ್ರೆಯನ್ನು ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ಆಗ ಅವರು ಪ್ರಯಾಣಕ್ಕೆ ವ್ಯಾಪಾರಿಗಳು ಹೋದಾಗ ಅವರು ವಾಪಸ್ ಮತ್ತೆ ಅವರು ರಕ್ಷಣೆಯಿಂದ ಯಾವುದೇ ತೊಡಕುಗಳು ತೊಂದರೆಗಳು ಆಗದೆ ಹುಷಾರಾಗಿ ವಾಪಸ್ ಬರಲಿ ಅನ್ನೋ ದೃಷ್ಟಿಯಲ್ಲಿ ಇದನ್ನು ಬೆಳಕಿಗೆ ಅಂದರೆ ಈ ಆಚರಣೆ ಇತ್ತು ಅಂತಕ್ಕಂಥದ್ದನ್ನು ನಾವು ಗುರುತಿಸ್ತೀವಿ. ಮತ್ತು ಬಹಳ ಮುಖ್ಯವಾದದ್ದು, ಒಂದೊಮ್ಮೆ ಶತಾವಧಾನಿಗಳು ಹೇಳಿದರು, ವಸ್ತುತಃ ಇದು ಶಚಿ ಇಂದ್ರನಿಗೆ ತನ್ನ ಗಂಡನಿಗೆ ರಕ್ಷೆಯಾಗಿ ಕಟ್ಟಿರತಕ್ಕಂಥದ್ದು. ಅದು ಬಹಳ ಪೂರ್ವದಲ್ಲಿ
ಆ ರೀತಿಯಲ್ಲಿ ರಕ್ಷಾಬಂಧನ ನಮಗೆ ಪ್ರಚಲಿತಕ್ಕೆ ಬಂದಿದ್ದು ಅನ್ನೋದನ್ನು ಅವರು ಒಂದು ಹಬ್ಬ ಹರಿದಿನಗಳು ಆ ಉಪನ್ಯಾಸ ಮಾಲಿಕೆಯಲ್ಲಿ ತಿಳಿಸಿದ್ದ ನೆನಪು. ಅಂತೂ ರಕ್ಷಾಬಂಧನ ಈಗ ಒಂದು ಬಾಂಧವ್ಯ ರಕ್ಷಣೆಯನ್ನು ಮಾಡಲಿಕ್ಕೆ ಮತ್ತು ಬಾಂಧವ್ಯ ವೃದ್ಧಿಗೆ ಒಂದು ವಿಶೇಷ ಸಾಧನವಾಗಿದೆ. ರಕ್ಷಾಬಂಧನವನ್ನು ನಾವು ಈ ವಾರದಲ್ಲಿ ಕಾಣ್ತೀವಿ. ಇದು ಈ ವಾರದ ವಿಶೇಷತೆ. ಸರಿ ಶಾಸ್ತ್ರಿಗಳೇ, ಕಾಲೇಜ್ ಜೊತೆ ಕೂಡ ಮಾತನಾಡ್ಸ್ಕೊಂಬಿಡೋಣ. ವೀಕ್ಷಕರೇ, ತಾವು ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತನಾಡ್ಬೋದು. ಏನಾದರೂ ಪ್ರಶ್ನೆಗಳಿದ್ದರೆ ಆ ಪ್ರಶ್ನೆಗಳಿಗೆ ಶಾಸ್ತ್ರಿಗಳು ಉತ್ತರವನ್ನು ಕೊಡ್ತಾರೆ. ಇವತ್ತಿನ ಮೊದಲ ಕಾಲರ್ ಬೆಂಗಳೂರಿನಿಂದ ಸುನೀತಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸುನೀತಾ ಅವರೇ. ನಮಸ್ತೆ ಮೇಡಮ್. ಸುನೀತಾ ಅವರೇ, ಯಾರ ಬಗ್ಗೆ ತಮ್ಮ ಪ್ರಶ್ನೆ? ನಮ್ಮ ಅಕ್ಕನ ಮಗಳ ಬಗ್ಗೆ ಕೇಳಬೇಕು. ಅಕ್ಕನ ಮಗನ ಬಗ್ಗೆ? ಮಗಳ ಬಗ್ಗೆ. ಸರಿ, ಮಗಳ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 27/6. 27/6. 1997. 97 ಅಲ್ವಾ? ಹಾ. ಸಮಯ ಬೆಳಿಗ್ಗೆ 7:15. ಬೆಳಿಗ್ಗೆ 7:15. ಪ್ರಶ್ನೆ ಕೇಳಿ. ನಮಸ್ಕಾರ ಸುನೀತಾ. ನಮಸ್ಕಾರ. 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 ನಮ್ಮ ಅಕ್ಕನ ಮಗಳ ಬಗ್ಗೆ ಕೇಳಬೇಕು. ಅವಳದು ಅದೇ ಮದ್ವೆ ಬಗ್ಗೆ, ಮತ್ತೆ ಅವಳು MSc ಮಾಡಿದಾಳೆ. ಜಾಬ್ ಕೂಡ ಆಗಲಿ, ಗವರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ದಾಳೆ. ಹೇಗಿದೆ ಅಂತ ಮದ್ವೆ ವಿಳಂಬ ಆಗ್ತಿದೆ, ಮುಂದೆ ಭವಿಷ್ಯ ಹೆಂಗಿದೆ? ನೋಡಿ, ವಿವಾಹ ಇದು ನೋಡೋಣ. ನೋಡಿ, ಇವ್ರದ್ದು ಮಿಥುನ ಲಗ್ನದಲ್ಲಿ ರವಿ ಬುಧರು ಒಟ್ಟಾಗಿದ್ದಾರೆ. ತುಂಬ ಒಳ್ಳೆಯದು. ಬುಧೇನ ನಿಪುಣಂ ಧೈಕೀರ್ತಿ ಸೌಖ್ಯಾನ್ವಿತಂ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಹೀಗಾಗಿ ಬುದ್ಧಿಬಲ, ಚಾತುರ್ಯತೆ, ಜಾಣ್ಮೆ, ಧೀಶಕ್ತಿ ಇದೆಲ್ಲ ತುಂಬ ಚೆನ್ನಾಗಿದೆ ಇವರಿಗೆ. ಇವರೇನು ಓದಿದರು ಅದಕ್ಕೆ ಒಳ್ಳೆಯ ಫಲ ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಆದರೆ ಒಂದು ತೊಡಕು ಇದೆ. ಏನು? ಕರ್ಮಾಧಿಪತಿ ಗುರು, ಅವನೇ ಸಪ್ತಮಾಧಿಪತಿ, ವಿವಾಹದ ಅಧಿಪತಿಯೂ ಗುರುವೇ ಆಗಿದ್ದಾನೆ. ಅವನು ನೀಚ ಸ್ಥಾನದಲ್ಲಿ ಅಷ್ಟಮದಲ್ಲಿರ್ತಕ್ಕಂಥದ್ದು. ಇದು ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಹೀಗಾಗಿ ಗುರುಗ್ರಹ ಶಾಂತಿ ಬೇಕು. ಇದು ವೃತ್ತಿಗೂ ಮತ್ತು ಈ ವಿವಾಹಕ್ಕೆ ಎರಡಕ್ಕೂ ಅನುಕೂಲ ಆಗುತ್ತೆ. ಮತ್ತು ಶನಿಶ್ಚರನ ದೃಷ್ಟಿ ಸಪ್ತಮಕ್ಕಿದೆ. ಇದು ಕೂಡ ಕಲತ್ರಭೇ ಪಾಪ ಯುತೇಥ ದೃಷ್ಟೇ ಕಲತ್ರ ಹಾನಿಮಂತ ಒಂದು ಮಾತಿದೆ. ಪಾಪಗ್ರಹಗಳು 7ನೇ ಮನೆ ಸಪ್ತಮ ಸ್ಥಾನ ವೀಕ್ಷಣೆ ಮಾಡಿದ್ರೆ ಅದು ಸ್ವಲ್ಪ ತೊಂದರೆ ಮಾಡುತ್ತೆ ಅಂತ. ಹೀಗಾಗಿ ಶನಿ ಗುರು ಶಾಂತಿ ದಯವಿಟ್ಟು ಮಾಡಿಸಿ. ಆ ಶಾಂತಿ ಮಾಡಿಸೋದ್ರಿಂದ ಗ್ರಹ ಶಾಂತಿಯಿಂದ ಗ್ರಹಾನುಕೂಲ್ಯ ಉಂಟಾಗುತ್ತೆ. ಹೀಗಾಗಿ ಆ ಪ್ರಯತ್ನ ಮಾಡಿದ್ರೆ ಆಗುತ್ತೆ. ವೃತ್ತಿಯಲ್ಲೂ ಅವರಿಗೆ ಒಂದು ಬಲ ಬರುತ್ತೆ. ಸರ್ಕಾರಿ ನೌಕರಿ ಕೇಳಿದ್ರೆ ಅದಕ್ಕೆ ಅಷ್ಟು ಬಲ ಇಲ್ಲ, ಆದರೆ ವೃತ್ತಿ ಸ್ಥಾನ ಚೆನ್ನಾಗಿರುತ್ತೆ. ಒಳ್ಳೆಯ ಕೆಲಸ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ಪ್ರೈವೇಟ್ ಸೆಕ್ಟರಲ್ಲಿ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಕಾಲರ್ ಶಿವಮೊಗ್ಗದಿಂದ ವಿಷ್ಣುಮೂರ್ತಿ ಅವರು ಮಾಡಿದ್ದಾರೆ. ನಮಸ್ಕಾರ ವಿಷ್ಣುಮೂರ್ತಿ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಮ್ಮ ಪ್ರಶ್ನೆ ಸರ್? ನಮ್ಮ ಅಳಿಯನ್ ಬಗ್ಗೆ ಕೇಳಬೇಕಿತ್ತು. ಅಳಿಯನ್ ಬಗ್ಗೆ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ 15/12. 1996. 10:00 ಬೆಳಿಗ್ಗೆ. ಅವರು ಕೆಲಸದ ಬಗ್ಗೆ ಮತ್ತೆ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಸರಿ. ಆಮೇಲೆ ಮುಂದೆ ಗ್ರಹಗತಿ ಹೇಗಿದ್ದಾರೆ ಅಂತ ಒಂದು ಕೇಳ್ಕೋಬೇಕಿತ್ತು. ಆಯ್ತು, ಉತ್ತರ ಕೊಡ್ತಾರೆ ಶಾಸ್ತ್ರಿಗಳು. ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಅರ್ಥ ಆಗ್ತಾ ಇದೆ ಎಲ್ಲರಿಗೂ. ತುಂಬಾ ತಿಳ್ಕೊಳ್ಳುವಂಥದ್ದು ಬೇಕಾದಷ್ಟಿದೆ ನಿಮ್ಮ ಕಾರ್ಯಕ್ರಮದಿಂದ. ಧನ್ಯವಾದ. ತುಂಬಾ ಚೆನ್ನಾಗಿದೆ. ಧನ್ಯವಾದ. ಸಂತೋಷ ಆಯ್ತು. ಗೊತ್ತಾಯ್ತು ಪಾಪ. ನಿಮ್ಮ ಪ್ರೀತಿಗೆ, ನಿಮ್ಮ ವಿಶ್ವಾಸಕ್ಕೆ ತುಂಬ ಕೃತಜ್ಞತೆಗಳು. ಈ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮಕರ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ಈ ಜಾತಕದಲ್ಲಿ ಹೇಗಿದ್ದಾನೆ ಅಂತಂದರೆ ಲಾಭಸ್ಥಾನದಲ್ಲಿದ್ದಾನೆ. ಶುಕ್ರ ಲಾಭದಲ್ಲಿದ್ದರೆ, ಕರ್ಮಾಧಿಪತಿ ಲಾಭದಲ್ಲಿದ್ದರೆ ಕಾರ್ಯದಲ್ಲಿ ಲಾಭವನ್ನು ಕಾಣುತ್ತಾರೆ ಅಂತ. ಪ್ರಸ್ತುತ ಕಾಲವನ್ನು ನೋಡೋಣ. ಎಷ್ಟೋ ಬಾರಿ ಜಾತಕದಲ್ಲಿ ಗ್ರಹಗಳು ಕರ್ಮಸ್ಥಾನವೋ ಯಾವುದೋ ಒಂದು ಭಾವಾಧಿಪತಿ ತುಂಬ ಲಾಭದಲ್ಲಿ ಚೆನ್ನಾಗಿರಬಹುದು, ಆದರೆ ಅವನ ಸಮಯವೂ ನಡೀಬೇಕಾಗುತ್ತೆ. ಅವನ ಸಮಯವನ್ನು ನೋಡೋಣ. ಈಗ ಯಾವ್ದು ನಡೀತಾ ಇದೆ ಅಂತಂದರೆ ನೋಡಿ, ಈಗ ತತ್ಕಾಲದಲ್ಲಿ ಶುಕ್ರನ ಭಕ್ತಿ, ಗುರುದಶೆಯಲ್ಲಿ ಶುಕ್ರ ಭಕ್ತಿ ನಡೀತಾ ಇದೆ. ಗುರು ಶುಕ್ರರ ಕಾಲದಲ್ಲಿ ಸ್ವಲ್ಪ ಮಟ್ಟಿಗಿನ ಹಿನ್ನಡೆಗಳನ್ನ ನಾವು ಕಾಣ್ತೀವಿ. ಚೆನ್ನಾಗಿದೆ, ಶುಕ್ರ ಚೆನ್ನಾಗಿದ್ದಾನೆ. ಭಕ್ತಿ ಕಾಲ ಚೆನ್ನಾಗಿದ್ದಾಗ ಖಂಡಿತ ಅನುಕೂಲ ಆಗುತ್ತೆ. ಸೆಪ್ಟೆಂಬರ್ 2ನೇ ತಾರೀಕಿನಿಂದ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಇವರಿಗೆ. ಅಲ್ಲಿವರೆಗೆ ಈಗ ಅಟ್ ಪ್ರೆಸೆಂಟ್ ಶುಕ್ರ ವೀಕ್ ಆಗಿದ್ದಾನೆ. ಹೀಗಾಗಿ ಸ್ವಲ್ಪ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಆ ವೃತ್ತಿಯ ಫಲ ಸಿಗದೆ ಹೋಗಬಹುದು. ಆದರೆ ಸೆಪ್ಟೆಂಬರ್ 2ರ ನಂತರ ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ, ಗಾಬರಿ ಬೇಡ. ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಕೇಳಿದ್ರಿ, ಅದು ಏನೂ ಸಮಸ್ಯೆ ಕಾಣ್ತಾ ಇಲ್ಲ. ಹೀಗಾಗಿ ಜಾತಕವನ್ನು ಅಟ್ ಪ್ರೆಸೆಂಟ್ ಹೇಗಿದೆ ಅಂತಂದರೆ 2028ವರೆಗೆ ಅವ್ರಿಗೆ ಒಳ್ಳೆಯ ಕಾಲ, ಹಾದಿ ತುಂಬ ಚೆನ್ನಾಗಿದೆ. ಒಳ್ಳೆಯ ರೀತಿಯಲ್ಲಿ ಸಾಗ್ತಾರೆ, ಗುರಿಯನ್ನು ತಲುಪ್ತಾರೆ. ಹೀಗಾಗಿ ಚೆನ್ನಾಗಿರುವಾಗ ಹೆಚ್ಚು ಆತಂಕ ಪಡಬೇಡಿ, ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಕಾಲರ್ ಬೆಂಗಳೂರಿನಿಂದ ಮಂಜುಳಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಮ್ಮ ಪ್ರಶ್ನೆ? ನನ್ನ ಬಗ್ಗೆನೇ ಮೇಡಮ್. ಸರಿ, ತಮ್ಮ ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್ ನಂದು. ಇಲ್ವಾ? ರಾಶಿ ನಕ್ಷತ್ರ ಗೊತ್ತಾ?
ಅದೇ ಸಿಂಹ ರಾಶಿ ನೋಡ್ತಾ ಇದ್ದೀನಿ, ಮಂಜುಳಾ ಅಂದ್ಬಿಟ್ಟು ಅದ್ರ ಮೇಲೆ ಹೆಸರು ಮೇಲೆ ಸಿಂಹ ರಾಶಿ ನೋಡ್ತಾ ಇದ್ದೀನಿ ನಾನು. ಆಯ್ತಾಯ್ತು. ಅದೇ ತರ ನಡೀತಾ ಇದೆ, ಒಟ್ನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಮ್ಯಾಮ್. ಹಾ, ಈಗ ತಮ್ಮ ಪ್ರಶ್ನೆ ಏನಮ್ಮ? ಮನೇಲಿ ತುಂಬಾ ಪ್ರಾಬ್ಲಮ್, ಗಂಡ ಹೆಂಡತಿರು ಸರಿ ಇಲ್ಲ, ಹ್ಮ್ ಹಣಕಾಸಿನ ತುಂಬಾ ತೊಂದರೆ ಇದೆ, ಹ್ಮ್ ತುಂಬಾ ನೋವು ಬೇಜಾರು, ಆಯ್ತು, ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾನೆ ಇದೆ ಮ್ಯಾಮ್. ಅರ್ಥ ಆಯ್ತು. ಬೇಸರ ಮಾಡ್ಕೋಬೇಡಿ, ಸಮಾಧಾನವಾಗಿರಿ, ಶಾಸ್ತ್ರಿಗಳು ಉತ್ತರ ಕೊಡ್ತಾರೆ. ಮಂಜುಳವರೇ ನಮಸ್ಕಾರ. ನಮಸ್ಕಾರ ಸರ್. ನಿಮ್ ದಿನಾಲು ನೋಡ್ತಾ ಇದೀನಿ, ನೀವೇನ್ ಸಿಂಹ ರಾಶಿದ್ ಹೇಳ್ತೀರಾ ಅದೇ ತರನೇ ನಡೀತಾನೆ ಇದೆ. ತುಂಬಾ ಅಂದ್ರೆ ತುಂಬಾನೇ ಸಮಸ್ಯೆ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಮ್ಮಿನೇ ಆಗ್ತಾ ಇಲ್ಲ. ಅದು ತುಂಬಾ ಚಿಕ್ಕ ವಯಸ್ಸಿಂದಾನು ಇದೇ ತರ ಸಫರ್ ಮಾಡ್ತಾನೆ ಇದೀನಿ ನಾನು. ಯೋಚನೆ ಮಾಡಬೇಡಿ, ಏನಾಗುತ್ತೆ ಅಂದರೆ ನಿಜ ಪಾಪ ಎಷ್ಟು ವರ್ಷ ಅಂತ ತಾಳ್ಕೊಳ್ಳೋದು. ಪಾಪ ನೀವು ಹೇಳಿ ಚಿಕ್ಕ ವಯಸ್ಸಿಂದನೂ ಹೀಗಾಗ್ತಾನೇ ಇದೆ, ಏನು ಮಾಡೋದು ಅಂತಂದರೆ ವಿಧಿ ಕೆಲವೊಮ್ಮೆ ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ, ದೇವೋ ದುರ್ಬಲ ಘಾತುಕಃ ಅಂತ. ಯಾರು ಏನು ದುರ್ಬಲರೋ ಅಂಥವ್ರನ್ನೇ ದೇವರು ಶಿಕ್ಷೆಗೆ ಒಳಪಡಿಸ್ತಾನೆ ಅಂತ. ಯಾವುದನ್ನೋ ಬಲಿ ಕೊಡುವಾಗ ಈ ಸಿಂಹವನ್ನು ಆನೆಯನ್ನು ಕೊಡೋದಿಲ್ಲ, ತಾವೊಂದು ಆಡನ್ನೇ ಬಲಿ ಕೊಡ್ತಾರೆ ಅಂತ ಹೇಳುವಂಥ ಒಂದು ಸುಭಾಷಿತ. ಕೆಲವೊಮ್ಮೆ ಹೀಗಾಗುತ್ತೆ ನಮ್ಮ ವಿಧಿ, ನಮ್ಮ ನಡ್ಕೊಂಡು ಏನು ಪ್ರಾರಬ್ಧ, ಪ್ರಾಚೀನ ಕರ್ಮವು ಬಿಡಲರಿಯದು ಅಂತ. ಅದು ಬಿಡದೆ ನಮ್ಮನ್ನು ಹೀಗೆ ಕಾಡುತ್ತೆ. ಚಿಂತೆ ಮಾಡಬೇಡಿ. ಇದಕ್ಕೇನು ಪರಿಹಾರ ಅಂತಂದರೆ ನೋಡಿ, ಈಗ ತತ್ಕಾಲದಲ್ಲಿ ಸಪ್ತಮದಲ್ಲಿ ರಾಹು ಇರ್ತಕ್ಕಂಥದ್ದು ದಾಂಪತ್ಯದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳನ್ನು ಜಾಸ್ತಿ ಮಾಡುತ್ತೆ. ಸೆಪ್ಟೆಂಬರ್ 7ನೇ ತಾರೀಕು ಮೇಲೆ ನಿಮಗೆ ನೋಡಿ, 2ನೇ ತಾರೀಕು ಶುಕ್ರನ ಪರಿವರ್ತನೆ ಇದೆ, 7ನೇ ತಾರೀಕು ಬುಧನ ಬಲ ಬರುತ್ತೆ. ಅವನು ಕುಟುಂಬಾಧಿಪತಿ. ಅವನಿಗೆ ಬಲ ಬಂದಾಗ ಕುಟುಂಬದಲ್ಲಿ ಒಂದು ಸಣ್ಣ ಚೇತರಿಕೆ ಆಗುತ್ತೆ. ಎಲ್ಲೋ ಒಂದು ಏನು ಬಂಡೆ ಪಕ್ಕದಲ್ಲಿ ಬೆಳೆದಂತಹ ಒಂದು ಮೋಟು ಗಿಡಕ್ಕೆ ಇಲ್ಲಿ ಚಿಗುರು ಬರುತ್ತೋ ಆ ರೀತಿಯಲ್ಲಿ ಈ ಏನು ಬರಡಾದಂತಹ ಬದುಕಿಗೆ ಒಂದು ಚಿಗುರು, ಒಂದು ಒಳ್ಳೆಯ ಫಲ ಅನ್ನೋದು ಖಂಡಿತ ಸಿಗುತ್ತೆ. ಆತಂಕ ಮಾಡ್ಕೋಬೇಡಿ. ನೀವು ಪ್ರತಿ ದಿವಸ ಶಿವಸಹಸ್ರನಾಮ ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ನೀವು ಹೇಳಿ ನೋಡಿ, 6 ತಿಂಗಳು ಶ್ರದ್ಧೆಯಿಂದ ಶಿವಸಹಸ್ರನಾಮ ಹೇಳ್ಕೊಳ್ಳಿ. ಇದು ನಿಮ್ಮ ಬದುಕನ್ನು ತುಂಬ ಶಾಂತಗೊಳಿಸುತ್ತೆ, ಸಮಾಧಾನಗೊಳಿಸುತ್ತೆ, ಒಳ್ಳೆಯ ಫಲ ಸಿಗುತ್ತೆ. ತಪ್ಪದೇ ಹೇಳ್ಕೊಳ್ಳಿ. ಮತ್ತು ಶಿವಾಪರಾಧ ಕ್ಷಮಾಸ್ತೋತ್ರ ಅಂತ ಒಂದಿದೆ, ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದನ್ನು ಕೇಳಿಸ್ಕೊಳ್ಳಿ. ಶಿವಾಪರಾಧ ಕ್ಷಮಾಸ್ತೋತ್ರ ಅಂತ. ಇದು ಕೂಡ ಒಂದು 6 ತಿಂಗಳು ನಿರಂತರವಾಗಿ ತಪಸ್ಸಿನ ಉಪಾಧಿಯಲ್ಲಿ ಮಾಡಿ ನೋಡಿ, ಆ ಫಲವನ್ನು ನೀವು ಅನುಭವಿಸ್ತೀರ. ಆದಷ್ಟು ಬೇಗ ನೀವು ಒಳ್ಳೆಯದಾಗುತ್ತೆ, ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸರಿ, ಇನ್ನು ವನಿತಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ವನಿತಾ ಅವರೇ. ನಮಸ್ತೆ ಮೇಡಮ್. ವನಿತಾ ಅವರೇ, ತಮ್ಮ ಪ್ರಶ್ನೆ ಯಾರ ಬಗ್ಗೆ? ನನ್ನ ಮಗನ ಬಗ್ಗೆ ಮೇಡಮ್. ಮಗನ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಮೇಡಮ್ 14/6/2012 ಮೇಡಮ್. 14/6/2012. 2012. ಸಮಯಮ್ಮ? ರಾತ್ರಿ 12:20 ಮೇಡಮ್. ರಾತ್ರಿ 12:20. ಪ್ರಶ್ನೆ ಕೇಳಿ ಮಗನ ಬಗ್ಗೆ. ಗುರುಜಿ, ಅದೇ ಅವನಿಗೆ ಜನ್ಮ ಶನಿ ದೋಷ ಅಂತ ಬಂದಿದೆ, ಅದರಿಂದ ಏನಾದರೂ ಕಷ್ಟಗಳಾಗುತ್ತಾ ಅಂತ. ನೋಡಿ, ಇವ್ರದ್ದು ಮಕರ ಲಗ್ನ, ಲಗ್ನಾಧಿಪತಿ ಶನೈಶ್ಚರ ಅಷ್ಟಮದಲ್ಲಿದ್ದಾನೆ, ಆದರೆ ಉಚ್ಚಾಭಿಲಾಷಿಯಾಗಿದ್ದಾನೆ, ತೊಂದರೆ ಇಲ್ಲ. ಇವರಿಗೆ ನವಾಂಶದಲ್ಲಿ ಶನೈಶ್ಚರ ಅಲ್ಲೇ ಮಿತ್ರಕ್ಷೇತ್ರದಲ್ಲೇ ಇರತಕ್ಕಂಥದ್ದು. ಆತಂಕ ಪಡುವ ಅವಶ್ಯಕತೆ ಏನೂ ಇಲ್ಲ. ಜನ್ಮದಲ್ಲಿ ಶನೈಶ್ಚರ ಸಂಚರಿಸ್ತಾ ಇದ್ದಾನೆ ಅಂದರೆ ಇವರ ರಾಶಿ ರೇವತಿ ನಕ್ಷತ್ರ, ಮೀನರಾಶಿ. ಹೀಗಾಗಿ ಮೀನರಾಶಿಯಲ್ಲಿ ಶನೈಶ್ಚರ ಸಂಚರಿಸ್ತಾ ಇದ್ದಾನೆ ಅಂತ ಅರ್ಥ. ಶನೈಶ್ಚರನ ಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕ, ರುದ್ರಾಭಿಷೇಕ ಮಾಡಿಸಿ ಪ್ರತಿ ಶನಿವಾರ. ಅಷ್ಟು ಸಾಕಾಗುತ್ತೆ, ಆತಂಕ ಪಡೋ ಅವಶ್ಯಕತೆ ಇಲ್ಲ. ಶನೈಶ್ಚರ ಇವರಿಗೆ ಸಪ್ತಮದಲ್ಲಿ, ಅದು ಚಂದ್ರ ಸಪ್ತಮದಲ್ಲಿದ್ದರೆ ದಿಗ್ಬಲ ಸ್ಥಾನವೂ ಹೌದು. ಹೀಗಾಗಿ ಯೋಚನೆ ಮಾಡಬೇಡಿ, ಅಂಥ ಗಾಬರಿ ಬೇಡ. ಶನೈಶ್ಚರನಿಗೆ ರುದ್ರಾಭಿಷೇಕ ಮಾಡಿಸಿ ಆ ತೀರ್ಥ ಪ್ರೋಕ್ಷಣೆ ಸೇವನೆ ಮಾಡಿದ್ರೆ ಸಾಕಷ್ಟು ಫಲ ಕೊಡ್ತಾನೆ ಶನೈಶ್ಚರ. ಗಾಬರಿ ಮಾಡ್ಕೋಬೇಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈಗ ವಾರದ 12 ರಾಶಿಗಳ ಫಲಾಫಲ ನೋಡೋದಾದರೆ ಮೊದಲ ಮೇಷದಿಂದ ಹಿಡ್ಕೊಂಡು ಮಿಥುನದವರೆಗೂ 3 ರಾಶಿಯ ಫಲಾಫಲ ತಿಳಿಸ್ಕೊಡೋಣ. ಖಂಡಿತ ಗಮನಿಸ್ತಾ ಹೋಗೋಣ. ಮೇಷರಾಶಿಯವರಿಗೆ ಹೇಗಿದೆಯಪ್ಪ ಈ ಒಂದು ವಾರದ ಆದಿಯಲ್ಲಿ? ಯಾವ್ಯಾವ ಈ ರಾಶಿಗಳಿಗೆ ವಾರದ ಆದಿ ಹೇಗೆ, ಅಂತ್ಯ ಹೇಗೆ, ಇದೊಂದು ಆತಂಕ ಇರ್ತದೆ. ಆದರೆ ಹೆಚ್ಚಿನ ಫಲ ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಸರ್ಕಾರಿ ಕೆಲಸಗಳಲ್ಲಿ ಜಯ, ಬಂಧು ಮಿತ್ರರಲ್ಲಿ ಒಂದು ರೀತಿಯ ಸಂತೋಷ, ಸಮಾಧಾನ, ಒಂದು ಸಹಕಾರ ಪರಸ್ಪರ, ಇವುಗಳನ್ನೆಲ್ಲ ಕಾಣ್ತೀರ. ವೃತ್ತಿಯಲ್ಲೂ ಅನುಕೂಲತೆಯನ್ನು ಕಾಣ್ತಕ್ಕಂಥದ್ದಿದೆ. ನಿಮ್ಮ ರಾಶಿಯಲ್ಲಿ ಚಂದ್ರ ಕರ್ಮಸ್ಥಾನದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ವೃತ್ತಿಯಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಬಲ ಬರತಕ್ಕಂಥದ್ದು, ಸ್ತ್ರೀಯರ ಪಾರುಪತ್ಯಗಳು ನಡೀತಕ್ಕಂಥದ್ದು, ನೀವು ಮಾಡಿದ ಕೆಲಸ ನಡೆಯುತ್ತೆ ಮತ್ತು ನೀವು ಹೇಳಿದ್ದು ಕೂಡ ನಡೆಯುತ್ತೆ. ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣ್ತೀರ. ವಾರದ ಆದಿಯಲ್ಲಿ ಹೇಗಿದೆ ಅಂದರೆ ಚೆನ್ನಾಗಿದೆ. ಬಂಧು ಸ್ನೇಹಿತರ ಸಹಕಾರವೂ ಚೆನ್ನಾಗಿರ್ತದೆ. ಸಂಗಾತಿಯಲ್ಲೂ ಸ್ವಲ್ಪ ಮಟ್ಟಿಗಿನ ಅವರ ಆರೋಗ್ಯ ವ್ಯತ್ಯಾಸ ಆಗಬಹುದು. ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ನೀವು ಕೇರ್ ತಗೊಳ್ಳಿ ಅವ್ರದ್ದು. ಅದೊಂದು ಈ ಒಂದು ಸಲಹೆ, ಪುಟ್ಟ ಸಲಹೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಹೇಗಿದೆಯಪ್ಪ ಅಂದರೆ ಔಷಧ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವನ್ನು ಕಾಣ್ತಕ್ಕಂಥದ್ದು. ಸ್ತ್ರೀಯರಿಗೆ ಲಾಭದಾಯಕ ದಿನವಾಗಿರ್ತದೆ.
ಏನು ಕೆಲಸ ಮಾಡಿದ್ರೂ ಅದಕ್ಕೊಂದು ಲಾಭ ಬರ್ತದೆ. ಆ ರೀತಿಯ ಒಂದು ಶುಭ ಫಲವನ್ನು ಕಾಣ್ತೀರ, ಸಂಶಯ ಇಲ್ಲ ಅದರಲ್ಲಿ. ಮತ್ತು ಈ ವಾರದ ಆದಿಯಲ್ಲಿ ನಿಮಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿ ಕಾಣ್ತಕ್ಕಂಥದ್ದು. ಸಂಗಾತಿ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದು ಪ್ರಾರಂಭದಿಂದಲೂ ಇದೆ. ಹೀಗಾಗಿ ಅವರ ಆರೋಗ್ಯ ಸ್ವಲ್ಪ ಏರುಪೇರು ಆಗಬಹುದು, ಸ್ವಲ್ಪ ಗಮನಿಸಿ. ಪುಟ್ಟದ್ರಲ್ಲೇ ಅದನ್ನು ತಪಾಸಣೆ ಮಾಡಿಸೋದು ಬಹಳ ಒಳ್ಳೆಯದು. ಒಂದೆರಡು ದಿನ ಹೋಗುತ್ತೆ ತನ್ನ ಪಾಡಿಗೆ ಅಂತ ಸುಮ್ಮನೆ ಇದ್ದರೆ ಅದು ಉಲ್ಬಣ ಜಾಸ್ತಿ ಆಗುತ್ತೆ. ಹೀಗಾಗಿ ಚಿಕ್ಕದ್ರಲ್ಲೇ ಅದನ್ನು ತೋರಿಸ್ಕೊಂಬೇಡಿ, ಅದು ನೀವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಎಚ್ಚರಿಕೆ. ಮೇಷರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದಲ್ಲಿ, ಸಂಪೂರ್ಣವಾಗಿ ಹೇಗಿರ್ತೀನಿ ಅಂತಲೇ ಹೆಚ್ಚಿನ ಪಾಲು ಚೆನ್ನಾಗಿದೆ, ಲಾಭವನ್ನು ಕಾಣ್ತೀರಾ, ವೃತ್ತಿಯಲ್ಲಿ ನಿಮ್ಮ ಪಾರುಪತ್ಯ ನಡೆಯುತ್ತೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಗುರು ದೃಷ್ಟಿ ಇರುತ್ತದೆ ಕರ್ಮಸ್ಥಾನಕ್ಕೆ, ಇದು ತುಂಬ, ಚಂದ್ರನು ಅಲ್ಲಿ ಬಂದು ಸೇರ್ತಾನೆ ಪ್ರಾರಂಭದಲ್ಲಿ. ಮಂಗಳವಾರದಿಂದ ನಿಮಗೆ ಕಾರ್ಯದಲ್ಲಿ ಯಶಸ್ಸನ್ನು, ಸಿದ್ಧಿಯನ್ನು, ಹೊಸ ಪ್ರಯತ್ನಗಳಿಗೆ ವಿಶೇಷವಾದ ಫಲವನ್ನು ಕಾಣ್ತಕ್ಕಂಥ ಒಂದು ಶುಭ ಇದೆ. ಹೀಗಾಗಿ ಚೆನ್ನಾಗಿದೆ ಮೇಷರಾಶಿಯವರಿಗೆ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ತಕ್ಕಂಥದ್ದು, ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಅದನ್ನು ನಿಮ್ಮ ಸಂಗಾತಿ ಕೊಡ್ತಕ್ಕಂಥದ್ದು, ಕೇರ್ ಮಾಡಬೇಕು, ಅದು ಬಹಳ ಮುಖ್ಯವಾದದ್ದು ಈ ಒಂದು ವಾರದಲ್ಲಿ. ಇನ್ನು ವೃಷಭಕ್ಕೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ದಾಂಪತ್ಯದಲ್ಲಿ ಸಾಮರಸ್ಯ, ಪ್ರೀತಿ ವಿಶ್ವಾಸ ಚೆನ್ನಾಗಿರ್ತದೆ, ಧರ್ಮ ಶುಭ ಕಾರ್ಯಗಳ ಪ್ರಯತ್ನ, ಆರೋಗ್ಯದಲ್ಲಿ ಕೊಂಚ ಏರುಪೇರಾಗ್ತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ ನೀವು ಕೂಡ. ಉಳಿದ ಹಾಗೆ ವೃತ್ತಿಯಲ್ಲೂ ಅನುಕೂಲ, ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ, ಹೀಗಾಗಿ ಚೆನ್ನಾಗಿದೆ. ಸೀನಿಯರ್ಸಿಂದ ಸಪೋರ್ಟ್ ಸಿಗ್ತಕ್ಕಂಥದ್ದು. ಮತ್ತು ನಿಮಗೆ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಇರತಕ್ಕಂಥವ್ರು, ಇಟ್ಟಿಗೆ, ಮಣ್ಣು, ಮರಳು, ಕಬ್ಬಿಣ ಈ ಕ್ಷೇತ್ರದಲ್ಲಿರೋರಿಗೆ ಹೆಚ್ಚಿನ ಅನುಕೂಲಗಳನ್ನು ಸೂಚಿಸ್ತಾ ಇದೆ. ಹೆಚ್ಚು ಕೆಲಸಗಳು, ಆ ಕೆಲಸಕ್ಕೆ ಆ ಶ್ರಮಕ್ಕೆ ತಕ್ಕನಾದ ಫಲ, ಇವುಗಳನ್ನೆಲ್ಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಮತ್ತು ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು, ಯಾವುದೋ ಒಂದು ಪೂಜೆ ಪುನಸ್ಕಾರ ಸಮಾರಂಭ, ಯಾವುದೋ ಹೋಮ ಹವನ ಅಥವಾ ಇನ್ಯಾರದೋ ಒಂದು ಮದುವೆ ವಿವಾಹ ಮತ್ತೊಂದು, ಈ ರೀತಿಯ ಒಂದು ಶುಭ ಫಲವನ್ನು ಕಾಣಲಿಕ್ಕೆ, ಅಂದರೆ ಅಲ್ಲಿ ಭಾಗವಹಿಸ್ತಕ್ಕಂಥದ್ದು, ಅಲ್ಲಿ ಒಂದು ಏನು ಸಂತೋಷ, ಸಮಾಧಾನ ಇವುಗಳೆಲ್ಲ ಕಾಣ್ತದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರದ ಅಂತ್ಯದಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಮಾನಸಿಕ ವ್ಯಥೆ ಬರುತ್ತೆ, ಕಾರ್ಯಗಳಲ್ಲಿ ತೊಡಕುಗಳು ಬರಬಹುದು, ಕಾರ್ಯ ಹಾನಿಯೂ ಆಗಿಬಿಡಬಹುದು, ಹಿರಿಯರಿಂದ ಮಾರ್ಗದರ್ಶನ ಸಿಗುತ್ತೆ, ಸ್ವಲ್ಪ ಒರಟುತನ, ಕೋಪ ಇದೆಲ್ಲ ಬರುತ್ತೆ. ಕೆಲಸ ಕೆಡುವಾಗ ಸಹಜವಾಗಿ ಕೆಲಸದ ವಾತಾವರಣ ಅಲ್ಲಿ ಚಂದ್ರ ರಾಹು ಸೇರಿಬಿಡ್ತಾರಲ್ಲ, ಹೀಗಾಗಿ ಹೇಗೋ ಹೋಗ್ತಾ ಇತ್ತು ಅದನ್ನು ಹಾಳು ಮಾಡಿಬಿಟ್ರು ಅಂತಕ್ಕಂಥ ಒಂದು ಮನಸ್ಸಿಗೆ ಬಂದುಬಿಡುತ್ತೆ. ತನ್ನ ಮೂಲಕ ಸ್ವಲ್ಪ ಕೆರಳೋದು, ಕೋಪ ಮಾಡ್ಕೊಳ್ಳೋದು, ಕಾರ್ಯಸ್ಥಳದಲ್ಲಿ ಅಂದರೆ ವೃತ್ತಿ ಸ್ಥಳದಲ್ಲಿ ನಿಮಗೆ ಸ್ವಲ್ಪ ಅಸಮಾಧಾನಗಳು ಉಂಟಾಗುವ ಲಕ್ಷಣ ಸೂಚಿಸ್ತಾ ಇದೆ. ಕೊನೆ ವಾರದ 2 ದಿವಸ ವೀಕೆಂಡ್ ಅಂತೀವಲ್ಲ, ಅಲ್ಲಿ ಶುಕ್ರವಾರ ಶನಿವಾರದ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಿ. ಅದರ ಹೊರತಾಗಿ ನಿಮಗೆ ಸ್ನೇಹಿತರು, ಬಂಧುಗಳ ಸಹಾಯ, ಅವ್ರ ಜೊತೆಗಿನ ಒಡನಾಟಗಳು, ಪ್ರಯಾಣದಲ್ಲಿ ಸೌಖ್ಯತೆ ಇವುಗಳೆಲ್ಲ ತುಂಬ ಚೆನ್ನಾಗೇ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ, ಇದು ತುಂಬ ಸಹಾಯವಾಗುತ್ತೆ, ಆ ತೊಡಕುಗಳನ್ನು ಬಿಡಿಸುತ್ತೆ. ಸಾಧ್ಯವಾದರೆ ಸ್ವಲ್ಪ ಅಕ್ಕಿ ಮತ್ತು ಉದ್ದನ್ನು ದುರ್ಗಾ ಸನ್ನಿಧಾನಕ್ಕೆ ದಾನ ಮಾಡಿ, ಇದು ಫಲ ಕೊಡುತ್ತೆ. ಇನ್ನು ಮಿಥುನಕ್ಕೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಬಲ, ಮಾತು ಹಣಕಾಸಿನ ಬಲ ತುಂಬ ಚೆನ್ನಾಗಿರ್ತದೆ. ಕುಟುಂಬದಲ್ಲಿ ಸ್ವಲ್ಪ ಕುಟುಂಬ ವಿಚಾರಗಳಲ್ಲಿ ನಷ್ಟಗಳು, ಸ್ತ್ರೀಯರಿಗೆ ಕಷ್ಟ, ನಷ್ಟ, ಸಂಕಷ್ಟ. ಚಂದ್ರ ಅಷ್ಟಮ, ಧನಾಧಿಪತಿ ಅಷ್ಟಮಕ್ಕೆ ಹೋದಾಗ ಹಣ ಇಲ್ಲ ಅಂತಲ್ಲ, ಹಣ ಬರುತ್ತೆ, ಬಂದಿದ್ದ ಹಣ ಹಾಗೆ ಖರ್ಚು ಆಗಿಬಿಡುತ್ತೆ, ಅದು ನಿಮ್ಮನ್ನು ಬಾಧಿಸಬಹುದು. ಮತ್ತು ಸ್ವಲ್ಪ ಮಟ್ಟಿಗೆ ಕುಟುಂಬದವ್ರ ಜೊತೆಗೆ, ಅದರಲ್ಲೂ ಸ್ತ್ರೀಯರಿಗೆ ಸ್ವಲ್ಪ ಅಪಮಾನಗಳು, ನಷ್ಟಗಳು, ಮಾತಾಡಿಬಿಡ್ತೀರಾ, ಮಾತಾಡಿದ್ದು ನಿಮ್ಮ ಆ ಗುಣವನ್ನು ಅಪಹರಿಸಿಬಿಡುತ್ತೆ. ಹೀಗಾಗಿ ಮಾತಿನಲ್ಲಿ ಹಿಡಿತಾ ಇರಲಿ. ಗುರುವಿದ್ದಾನೆ, ಇಲ್ಲ ಅಂತ ಸಿಹಿ ಮಾತೇ ಬರುತ್ತೆ, ಆದರೂ ಆ ಚಂದ್ರ ಅಷ್ಟಮದಲ್ಲಿ ಹೋದಾಗ ಜಾರು ಬಿಡುತ್ತೆ. ಕೆಲವೊಮ್ಮೆ ಒಳ್ಳೆಯವರು ಕೂಡ ಕೆಲವೊಮ್ಮೆ ಕೆಟ್ಟವರಾಗಿಬಿಡ್ತಾರೆ, ಆ ರೀತಿಯಲ್ಲಿರ್ತದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಮಾತಿನ ವಿಚಾರದಲ್ಲಿ ಸ್ವಲ್ಪ ಹುಷಾರು, ಆಹಾರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಈ ವಾರದ ಆದಿಯಲ್ಲಿ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಮಿಥುನ ರಾಶಿಯವರಿಗೆ ತಾಯಿ ಮಕ್ಕಳ ಸ್ವಲ್ಪ ಮನಸ್ತಾಪ ಬರುತ್ತೆ. ಧರ್ಮ ಕಾರ್ಯಗಳಲ್ಲಿ ಹಿನ್ನಡೆ, ಅಶುಚಿ, ಮೈಲಿಗೆ ಈ ಥರದ್ದೇನೋ ಒಂದು ಯಾರೋ ದೂರದ ಏನು ವರ್ತಮಾನ ಅದು ನಿಮಗೆ ಸ್ವಲ್ಪ ಕಿರಿಕಿರಿ ಮಾಡ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ಇರ್ತದೆ. ಅಪವಾದ, ಮನಸ್ತಾಪ ಸಾಧ್ಯತೆ. ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಅನುಕೂಲ ಚೆನ್ನಾಗಿದೆ. ವೃತ್ತಿಯ ಅಧಿಪತಿ ಚೆನ್ನಾಗಿದ್ದಾನೆ, ಹೀಗಾಗಿ ಕೆಲಸಗಳಿಗೇನೂ ತೊಂದರೆ ಆಗೋದಿಲ್ಲ. ಕೆಲಸದಲ್ಲಿ ನಿಮಗೆ ಒಳ್ಳೆಯ ಬಲ ಇದೆಲ್ಲ ಚೆನ್ನಾಗಿದೆ. ಅದು ಸ್ವಲ್ಪ ತಾಯಿ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಇದು ನಿಮ್ಮನ್ನು ಕಾಡುತ್ತೆ ಸ್ವಲ್ಪ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸೋದು, ಆ ಕ್ಷೀರವನ್ನು ತೀರ್ಥ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು, ಇದು ನಿಮಗೆ ರಕ್ಷಣೆ ಕೊಡುತ್ತೆ. ಶ್ರದ್ಧೆಯಿಂದ, ಭಕ್ತಿಯಿಂದ ಇದನ್ನು ಮಾಡಿ ಮಿಥುನ ರಾಶಿಯವರು. ಈಗ ಬ್ರೇಕ್ಗೂ ಮುನ್ನ ಮೊದಲ 3 ರಾಶಿಯ ವಾರದ ಭವಿಷ್ಯ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಮುಂದಿನ ರಾಶಿಯ ಬಗ್ಗೆ ಶಾಸ್ತ್ರಗಳೇ, ಕಟಕದಿಂದ ಕನ್ಯಾವರೆಗಿನ ವಾರ ಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ ನೋಡೋಣ. ಕರ್ಕಟಕ ರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದ ಆದಿಯಲ್ಲಿ?
ವೃತ್ತಿಯಲ್ಲಿ ಹೆಚ್ಚಿನ ಪರಿಶ್ರಮ, ದಾಂಪತ್ಯದಲ್ಲಿ ಸಾಮರಸ್ಯ, ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತದೆ, ವ್ಯಾಪಾರದಲ್ಲಿ ಲಾಭ, ಸ್ನೇಹಿತರಿಂದ ಸ್ವಲ್ಪ ತೊಂದರೆಗಳಾಗೋ ಸಾಧ್ಯತೆ. ಚತುರ್ಥಾಧಿಪತಿ ನೀಚನಾಗಿದ್ದಾಗ ನೀವು ಎಷ್ಟು ಆತ್ಮೀಯತೆ ಇತ್ತು ಸ್ನೇಹಿತರಲ್ಲಿ ಆ ಆತ್ಮೀಯತೆ ಕತ್ತರಿಸ್ತಾ ಹೋಗುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಸ್ನೇಹಿತರ ಜೊತೆಗೆ, ಬಂಧುಗಳ ಜೊತೆಗೆ, ತಾಯಿ ಬಂಧುಗಳ ಜೊತೆಗೆ ಸ್ವಲ್ಪ ಹುಷಾರು. ಉಳಿದ ಹಾಗೆ ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿರ್ತದೆ, ಅವರಲ್ಲಿ ಅನುರಾಗ, ಸಿದ್ಧಿ, ವೃದ್ಧಿ ಎಲ್ಲ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇಕ್ಷು ಕ್ಷೀರ ವಿಕಾರ ವಸ್ತ್ರ ಕುಸುಮ ಕ್ರೀಡಾ ತಿಲಾನ್ನ ಶ್ರಮೈಹಿ ಅಂತ ಚಂದ್ರನಿಗೆ ಹೇಳುತ್ತೆ. ಹೀಗಾಗಿ ಇಕ್ಷು ಕ್ಷೀರ ಅಂದರೆ ಇಕ್ಷುವಿಂದ ಶುರುವಾಗುತ್ತೆ. ಕಬ್ಬಿನ ಹಾಲು, ಕಬ್ಬಿನ ರಸ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಹಣ್ಣುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಹೂವು, ಕುಸುಮ ಇವೆಲ್ಲ ಇದೆಯಲ್ಲ, ಇದೆಲ್ಲ ಚಂದ್ರನ ವಸ್ತುಗಳೇ. ಹೀಗಾಗಿ ಅಲ್ಲೆಲ್ಲ ಚಂದ್ರನ ಸಾನ್ನಿಧ್ಯ ಇರುತ್ತೆ. ಅವುಗಳೆಲ್ಲ ತುಂಬ ಚೆನ್ನಾಗಿರ್ತದೆ. ಹೆಚ್ಚಿನ ವ್ಯಾಪಾರ ಆದಾಯಗಳಿಗೆ ಅವಕಾಶಗಳು ಇದೆಲ್ಲ ತುಂಬ ಚೆನ್ನಾಗಿದೆ ಅಂತ. ಮತ್ತು ಗುರು ದೃಷ್ಟಿ ಬಿದ್ದ ಮೇಲೆ ಚಂದ್ರನಿಗೆ ಅದು ಹಾಲು ಉಕ್ಕದ ಹಾಗೆ, ಹೀಗೆ ಫಲ ಉಕ್ಕುತ್ತೆ ಅಂತ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿರ್ತದೆ ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ. ವೃತ್ತಿಯಲ್ಲಿ ಮತ್ತು ಸ್ವಲ್ಪ ಕರ್ಮಾಧಿಪತಿ ವೇದಲ್ಲಿದ್ದಾಗ ಇನ್ನೊಬ್ಬರ ಕೆಲಸವನ್ನು ನೀವು ಮಾಡಬೇಕಾಗತ್ತೆ, ಇನ್ನೊಬ್ಬರ ಕೆಲಸಕ್ಕಾಗಿ ಅಲ್ದಾಡಬೇಕಾಗತ್ತೆ, ಪರದಾಡಬೇಕಾಗತ್ತೆ, ಇವುಗಳು ಇದ್ದಾವೆ. ಹೀಗಾಗಿ ಅದನ್ನು ಇದು ಇದೆ ಅದು ಇದೆ, ಎರಡೂ ರೀತಿಯಲ್ಲಿದೆ. ಹೀಗಾಗಿ ಕೆಲಸ ಜಾಸ್ತಿ, ಫಲ ಅಂತೂ ಇದೆಯಲ್ಲ, ಯೋಚನೆ ಮಾಡಬೇಡಿ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಕರ್ಕಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಸ್ತ್ರೀಯರಿಗೆ ಸ್ವಲ್ಪ ಅಪಮಾನ, ನಷ್ಟತೆ, ದುಃಖ, ಖಿನ್ನತೆ ಇದೆಲ್ಲ ಇದೆ, ಹುಷಾರು. ಮನೋವ್ಯಥೆ ಬರತಕ್ಕಂಥದ್ದು, ವಿದ್ಯೆ, ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಹುಷಾರಾಗಿರಿ. ಯಾಕೆಂದರೆ ನಿಮಗೆ ರಾಷ್ಟ್ರಾಧಿಪತಿ ಚಂದ್ರ ಅಷ್ಟಮದಲ್ಲಿ ರಾಹು ಜೊತೆ ಸಂಚರಿಸುವಾಗ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಚಂದ್ರನಿಗೆ ಪಕ್ಷದ ಬಲ ಇದೆ. ಚಂದ್ರ ಬಲಂತೂ ನಿಖಿಲ ಗ್ರಹವೀರ್ಯ ಬೀಜಂ ಅಂತ ಒಂದು ಮಾತಿದೆ. ಚಂದ್ರನಿಗೆ ಪಕ್ಷದ ಬಲ ತುಂಬಿಕೊಂಡಿದ್ದಾಗ ಅವನು ಬಲಿಷ್ಠನಾಗಿರ್ತಾನೆ. ಶಕು ಬುಗು ಶುಚರಾದ್ಯ ವೃದ್ಧಿತೋ ವೀರ್ಯವಂತಹ ಅಂತ ಸ್ವಾಭಾವಿಕ ಲಕ್ಷಣ ಹೇಳುವಾಗ ಚಂದ್ರನಿಗೆ ರವಿ ಬಿಟ್ಟರೆ ಚಂದ್ರನೇ ಅವನಿಗೆ ಬಲ ಅಷ್ಟಿದೆ. ಆದರೆ ಇಲ್ಲಿ ರಾಹು ಜೊತೆಗೆ ಸೇರಿದಾಗ ಸ್ವಲ್ಪ ತೊಡಕುಗಳುಂಟಾಗುತ್ತೆ, ಅದು ಅಷ್ಟಮ ಸ್ಥಾನದಲ್ಲಿ. ಹೀಗಾಗಿ ಸ್ವಲ್ಪ ಹುಷಾರು. ಅಪಮಾನಗಳು, ನೀವು ಬಹಳ ಒಳ್ಳೆಯವರು, 4 ಜನರ ಮುಂದೆ ಇದ್ದಾಗ ಅದು ಯಾವುದೋ ಒಂದು ಸಣ್ಣ ಅಪಮಾನ ಅದು ತುಂಬ ಮನಸ್ಸಿಗೆ ನೋವು ಮಾಡುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿದೆ. ಹಣ, ವಿದ್ಯೆ ಇವುಗಳ ವಿಚಾರದಲ್ಲಿ ಅನುಕೂಲದಲ್ಲಿ ರವಿ ಚೆನ್ನಾಗಿದ್ದಾನೆ, ಹೀಗಾಗಿ ಆತಂಕ ಬೇಡ. ಕೊನೆಯಲ್ಲಿ ಮಾಂದಿ ಸೇರುತ್ತೆ, ಹೀಗಾಗಿ ಸ್ವಲ್ಪ ಹುಷಾರು. ಹಣಕಾಸಿನ ವಿಚಾರ ಸ್ವಲ್ಪ ಹುಷಾರಾಗಿರಿ. ಪರಿಹಾರಕ್ಕೇನಪ್ಪ ಅಂತಂದರೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು, ದುರ್ಗಾ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ, ಉದ್ದಿನ ಸಮರ್ಪಣೆ ಇವೆಲ್ಲ ಬಹಳ ಒಳ್ಳೆಯದು, ಪ್ರಯತ್ನ ಮಾಡಿ. ಇನ್ನು ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಅಸಮಾಧಾನ, ಸ್ತ್ರೀಯರಿಗೆ ಸಾಲ, ಶತ್ರುಗಳ ಬಾಧೆ, ಸರ್ಕಾರಿ ವಲಯಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಬಲ, ದೈವಾನುಕೂಲದಿಂದ ಸ್ವಲ್ಪ ಹೆಚ್ಚಿನ ಅನುಕೂಲ ಇದೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಮುಖ್ಯವಾಗಿ ನಿಮಗೆ ಅಲ್ಲಿ ಸಪ್ತಮ ಸ್ಥಾನ ಸ್ವಲ್ಪ ತೊಡಕಿದೆ. ಚಂದ್ರನು ಷಷ್ಠದಲ್ಲಿ 6ನೇ ಮನೆಯಲ್ಲಿ ಸಂಚರಿಸುವಾಗ ಸ್ವಲ್ಪ ಹುಷಾರಾಗಿರಿ. ಸ್ತ್ರೀಯರು ಸಾಲ ವಿಚಾರದಲ್ಲಿ ಹುಷಾರು, ರೋಗ ವಿಚಾರದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ಬಿಡ್ತಕ್ಕಂಥದ್ದು, ಆಹಾರ ವ್ಯತ್ಯಾಸ ಮುಖ್ಯವಾಗಿ ಇವುಗಳೆಲ್ಲ ಸೂಚಿಸ್ತಾ ಇದೆ, ಹುಷಾರು. ಕರ್ಮಾಧಿಪತಿ ವೀಕಾಗಿರೋದ್ರಿಂದ ವೃತ್ತಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಕೊಟ್ಟ ಕೆಲಸ ಏನಪ್ಪ ಅದ್ರ ಕಡೆ ಗಮನ ಇರಲಿ, ಮಗ್ನತೆ ಬೇಕಾಗುತ್ತೆ, ಅದನ್ನು ನೋಡ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೆಯದು ಸಿಂಹರಾಶಿಯವರಿಗೆ. ರಾಶ್ಯಾಧಿಪತಿ ಚೆನ್ನಾಗಿದ್ದಾನೆ, ಹೀಗಾಗಿ ನಡೆಯುತ್ತೆ. ಆದರೆ ಏನು ನಡೆಯುತ್ತೆ ಬಿಡು ಅಂತ ಅಂದ್ಕೊಂಡ್ರೆ ಅದು ತೊಂದರೆ ಮಾಡುತ್ತೆ, ಹೀಗಾಗಿ ಎಚ್ಚರಿಕೆ ಬೇಕು. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರುತ್ತೆ. ವ್ಯಾಪಾರದಲ್ಲೂ ಮೋಸ ಸಾಧ್ಯತೆ ಸೂಚಿಸುತ್ತೆ. ಹಾಲು ಹೈನು ವ್ಯಾಪಾರಿಗಳೆಲ್ಲ ಹುಷಾರಾಗಿರಿ. ವ್ಯಾಪಾರ ನೀವು ತಂದಿದ್ದೆಷ್ಟೋ ಕೊಟ್ಟಿದ್ದೆಷ್ಟೋ ಮರ್ತು ಹೋಗ್ಬಿಡುತ್ತೆ, ಹುಷಾರು. ಮೋಸ ಸಾಧ್ಯತೆಗಳು ಇನ್ಯಾರೋ ಏನೋ ಮಾಡಿಬಿಡ್ತಾರೆ, ಆ ರೀತಿಯಲ್ಲಿದೆ. ವೃತ್ತಿಯಲ್ಲೂ ಅಸಮಾಧಾನ, ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣ್ತೀರಾ. ಕೆಲಸದ ವಿಚಾರದಲ್ಲಿ ವ್ಯಾಪಾರದಲ್ಲೂ ಸ್ವಲ್ಪ ಎಚ್ಚರಿಕೆ ಬೇಕು. ಸಿಂಹರಾಶಿಯವರಿಗೆ ಇರ್ತಕ್ಕಂಥ ಒಂದೇ ಬಲ ಅಂದರೆ ರವಿ ಬಲ. ಹೀಗಾಗಿ ಆ ರವಿ ಬಲದ ಮೇಲೆ ರವಿ ಚಂದ್ರನಿಗಿಂತಲೂ ಮಿಗಿಲಾಗಿದ್ದಾನಲ್ಲ, ಹೀಗಾಗಿ ನಡೆಯುತ್ತೆ. ಆದರೆ ಎಚ್ಚರಿಕೆ ಇಟ್ಕೊಳ್ಳಿ. ಪರಿಹಾರಕ್ಕೇನಪ್ಪ ಅಂತಂದರೆ ಉಮಾಮಹೇಶ್ವರ ಪ್ರಾರ್ಥನೆ ಮಾಡಿ. ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಸ್ವಲ್ಪ ಕಾಲ ಇದೆ. ರಾಹು ಅಲ್ಲಿರೋವರೆಗೆ ನಿಮಗೆ ಸ್ವಲ್ಪ ಸಮಸ್ಯೆ ಇದೆ, ಹೀಗಾಗಿ ಸಮಾಧಾನ ಬೇಕು. ದಾಂಪತ್ಯದಲ್ಲಿ ಮಾತ್ರ ತುಂಬ ಶಾಂತತೆ, ಸಮಾಧಾನ. ಅವರೇನಂದ್ರೂ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ, ಅದು ಬಹಳ ಮುಖ್ಯ. ಇನ್ನು ಕನ್ಯೆಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲಗಳು ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರಗಳಲ್ಲಿ ಲಾಭವನ್ನು ಕಾಣ್ತಕ್ಕಂಥದ್ದು, ಕೃಷಿ ಜಲಕ್ಷೇತ್ರಗಳಲ್ಲಿ ಲಾಭ, ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಬುದ್ಧಿ ಚುರುಕಾಗಿರುತ್ತದೆ. ಮುಖ್ಯವಾಗಿ ಚಂದ್ರನಿಂದ ಚುರುಕು ಬುದ್ಧಿ. ಮತ್ತು ಸ್ತ್ರೀಯರಿಗೆ ಆಲೋಚನಾ ಶಕ್ತಿ ಜಾಸ್ತಿ ಇರುತ್ತದೆ. ಇನ್ನೊಬ್ಬರು ಹೇಳಿದ ಸರಿನಾ ತಪ್ಪ ಅಂತ ಗಮನಿಸ್ಕೊಂಡು ನಿಮಗೆ ಅದು ಯಾವುದು ರೈಟ್ ಅಂತ ಅನಿಸ್ತಾ ಇರುತ್ತೆ, ಮನಸ್ಸಿಗೆ ಒಂದು ಅನಿಸುತ್ತೆ ನೋಡಿ, ಆ ರೀತಿಯಲ್ಲಿ ಒಂದು ನಿಮಗೆ ಅದು ರಕ್ಷೆ ಮಾಡುತ್ತೆ, ತುಂಬ ಚೆನ್ನಾಗಿದೆ. ಮತ್ತು ಸ್ವಲ್ಪ ಆರೋಗ್ಯದ ವಿಚಾರದ ಸ್ವಲ್ಪ ಹುಷಾರಾಗಿರಿ. ರಾಷ್ಟ್ರಾಧಿಪತಿ ವ್ಯಯದಲ್ಲಿರೋ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯ ಏರುಪೇರು ಆಗೋ ಸಾಧ್ಯತೆ ಇದೆ, ಹುಷಾರು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ, ಸಾಲ, ಶತ್ರುಗಳ ಬಾಧೆ,
ಹುಷಾರಾಗಿರಿ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಆತಂಕ ಬೇಡ. ಶತ್ರು, ಸಾಲ ಇವುಗಳ ವಿಚಾರದಲ್ಲಿ ಹುಷಾರು. ದಾಂಪತ್ಯದಲ್ಲಿ ಅಷ್ಟೇ, ಶನೈಶ್ಚರ ಇದ್ದಾನೆ ಸಪ್ತಮದಲ್ಲಿ, ಸಪ್ತಮಾಧಿಪತಿ ಲಾಭದಲ್ಲಿದ್ದಾನೆ. ಇದು ಹೇಗಿದೆ ಅಂದರೆ ಚೆನ್ನಾಗೂ ಇದೆ, ಸ್ವಲ್ಪ ಎಚ್ಚರಿಕೆಯಿಂದನೂ ಇರಬೇಕು, ಆ ರೀತಿಯಲ್ಲೇ ಇರ್ತದೆ. ಹೀಗಾಗಿ ಕನ್ಯಾ ರಾಶಿಯವರಿಗೆ ಓವರಾಲ್ ನೋಡಿಕೊಂಡಾಗ ಹೆಚ್ಚಿನ ಪಾಲು ಚೆನ್ನಾಗಿದೆ. ಹೀಗಾಗಿ ಗಾಬರಿ ಬೇಡ. ಪ್ರಾರ್ಥನೆಗೆ ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದು ತುಂಬ ಸಹಾಯ ಮಾಡುತ್ತೆ. ಈಗ ಕಾಲರ್ಸ್ ಇದ್ದಾರೆ, ಮಾತನಾಡಿಸೋಣ. ಕೊಳ್ಳೇಗಾಲದಿಂದ ಮೀನಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮೀನಾ ಅವರೇ. ನಮಸ್ತೆ ಮೇಡಮ್. ಮೀನಾ ಅವರೇ, ಯಾರ ಬಗ್ಗೆ ತಮ್ಮ ಪ್ರಶ್ನೆ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಮಗಳ ಬಗ್ಗೆ? ಹೌದು ಮೇಡಮ್. ಮಗಳ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 16/7/2002. ಹೆಸರು ಪುಷ್ಪಾಂಜಲಿ ಅಂತ. ಸರಿ, ಟೈಮಿಂಗ್ ಹೇಳಿ. ಟೈಮಿಂಗ್ 5:30 ಸಾಯಂಕಾಲ. 5:30. ಏನು ಪ್ರಶ್ನೆ? ಅದೇ ಅವಳಿಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಮೇಡಮ್, ಇನ್ನೂ ಅವಳಿಗೆ ಯಾವ್ದು ಸರಿಯಾದ ಕೆಲಸ ಸಿಕ್ಕಿಲ್ಲ. ಅದು ಏನ್ ತೊಂದರೆ ಆಗಿದೆ ಏನು ಅಂತ ಗುರುಜಿ ಅವ್ರನ್ನ ಕೇಳೋಣ ಅಂತ. ಉದ್ಯೋಗದ ಬಗ್ಗೆ ತಮ್ಮ ಪ್ರಶ್ನೆ, ಉತ್ತರ ಕೊಡ್ತಾರೆ ಶಾಸ್ತ್ರಿಗಳು ಮಾತಾಡ್ತಾ. ನಮಸ್ಕಾರ ಮೀನಾ ಅವರೇ. ನಮಸ್ಕಾರ. ನಮಸ್ಕಾರ ಸರ್ ಗುರುಜಿ. ನಮಸ್ಕಾರ. ನಮಸ್ಕಾರ. ಗುರೂಜಿ ಅಂತ ಎಲ್ರಿಗೂ ಕರಿಬಾರ್ದು, ಶಾಸ್ತ್ರಿಗಳೇ ಅಂತ. ನನ್ನ ಹೆಸರು ಶಾಸ್ತ್ರಿ ಅಲ್ವಾ, ಹೀಗಾಗಿ ಶಾಸ್ತ್ರಿಗಳಂದರೆ ಬಹಳ ಸಂತೋಷ. ಎಲ್ರಿಗೂ ಹೇಳಿ ಹೇಳಿ ಸಾಕಾಗಿ ಸುಮ್ಮನಾಗ್ಬಿಟ್ಟಿದ್ದೀನಿ ಇದನ್ನು. ಇರಲಿ ಪಾಪ, ಬೇಜಾರಿಲ್ಲ. ಆಯಿತು, ನೋಡೋಣ. ನೋಡಿ, ಇವರದು ಧನು ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಇವರಿಗೆ ತುಂಬ ಚೆನ್ನಾಗಿದ್ದಾನೆ, ಸ್ವಕ್ಷೇತ್ರದಲ್ಲಿದ್ದಾನೆ, ಭದ್ರಯೋಗದಲ್ಲಿದ್ದಾನೆ. ಹೀಗಾಗಿ ಒಳ್ಳೆಯ ರೀತಿಯಲ್ಲಿ ಸ್ವಲ್ಪ ರವಿ ಬುಧ ಒಟ್ಟಾಗಿ ಸೇರಿದಾಗ ಮೌಢ್ಯತೆಯು ಬಂದುಬಿಡುತ್ತೆ. ಹಾಗೆ ಮೌಢ್ಯನಾಗಿದ್ದಾನೆ. ನೋಡಿ, ಇವರಿಗೆ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ, ವಿಷ್ಣು ಸನ್ನಿಧಾನ ಯಾವುದು, ಕೃಷ್ಣ ಸನ್ನಿಧಾನ ಆಗಬಹುದು, ಅಥವಾ ವಿಷ್ಣು ಆಗಬಹುದು, ವೆಂಕಟೇಶ್ವರ ಆಗಬಹುದು, ಯಾವುದೇ ವಿಷ್ಣು ಸಂಬಂಧಿ ಯಾವುದೇ ದೇವಸ್ಥಾನ ಇದ್ದರೆ ಹತ್ತಿರದಲ್ಲಿ ಪ್ರತಿ ಬುಧವಾರ ಸ್ವಲ್ಪ ಪರಿಮಳ ಭರಿತವಾದ ಹೂವನ್ನು ಸಮರ್ಪಣೆ ಮಾಡಲಿಕ್ಕೆ ಹೇಳಿ. ಮತ್ತು ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳಿ. ಹೇಳಕ್ಕೆ ಬಂದರೆ ಭಾಳ ಸಂತೋಷ. ಒಂದು 6 ತಿಂಗಳು ಕೇಳಿಸ್ಕೊಂಡ್ರೆ ಹೇಳಲಿಕ್ಕೂ ಬರುತ್ತೆ. ಶ್ರದ್ಧೆಯಿಂದ 20 ನಿಮಿಷ ಬೇರೆ ಕೆಲಸ ಮಾಡೋದಲ್ಲ, ಇನ್ನೇನೋ ಕೆಲಸ ಮಾಡ್ತಾ ಹೇಳಲ್ಲ, ಹೀಗಲ್ಲ. ಒಂದು 20 ನಿಮಿಷ ಅದಕ್ಕೆ ಅಂತ ಕೂತು, ನಿಮ್ಮ ಒಂದು ದೇವ್ರ ಮನೆಯಲ್ಲೋ ಅಲ್ಲಿ ಕೂತು ಅದನ್ನು ಕೇಳಿಸ್ಕೊಳ್ಳಿ, ಅವರಿಗೆ ಅನುಕೂಲ ಆಗುತ್ತೆ. ಈಗ ನೋಡಿ, ಮುಂದೆ ಸೆಪ್ಟೆಂಬರ್ 7ರ ನಂತರದಲ್ಲಿ ಕರ್ಮಸ್ಥಾನಕ್ಕೆ ಬರ್ತಾನೆ. ಆಗ ಖಂಡಿತ ಇವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಸ್ಥಾನ, ಭದ್ರತೆ ಎಲ್ಲ ಚೆನ್ನಾಗಿದೆ. ಹೀಗಾಗಿ ಸ್ವಲ್ಪ 1 ತಿಂಗಳು ಸ್ವಲ್ಪ ವೀಕ್ ಇದೆ, ಈ ಪರಿಹಾರ ಮಾಡಿದ್ರೆ ಸರಿ ಹೋಗಿಬಿಡುತ್ತೆ. 1-1.5 ತಿಂಗಳು ಇದನ್ನು ಮಾಡಲಿ. 6 ತಿಂಗಳು ಮಾಡಿದ್ರೆ ಬಹಳ ಒಳ್ಳೆಯದು. ಅದೊಂದು ಶಿಸ್ತನ್ನು ರೂಪಿಸುತ್ತೆ, ಭಗವತ್ ಕೃಪೆ ಉಂಟಾಗುತ್ತೆ. ಮಾಡಲಿ, ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಕಾಲರ್ ರಾಯಚೂರಿನಿಂದ ಶವಾನ ಅವರು ಮಾಡಿದ್ದಾರೆ. ನಮಸ್ಕಾರ ಶವಾನ ಅವರೇ. ನಮಸ್ತೆ ಮೇಡಮ್. ಶವಾನ ಅವರೇ, ತಮ್ಮ ಪ್ರಶ್ನೆ ಯಾರ ಬಗ್ಗೆ? ನನ್ನ ಬಗ್ಗೆ. ಸರಿ, ಡೇಟ್ ಆಫ್ ಬರ್ತ್ ಗೊತ್ತಾ? ಗೊತ್ತಿದೆ ಹೇಳಿಮ್ಮ. 28/4/1992. 92. ಸಮಯ? ರಾತ್ರಿ. ಎಷ್ಟು ಗಂಟೆ? 10:10 10ರಿಂದ 10:30 ಸಮಯ. ಸರಿ, ಪ್ರಶ್ನೆ ಏನು ಶವಾನ ಅವರೇ? ನನ್ಗೆ ಸ್ವಲ್ಪ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ರೀ. ಆರ್ಥಿಕ ಪರಿಸ್ಥಿತಿ, ಮನಸ್ಸು ಚಂಚಲತೆ. ಸರಿ ಸರಿ. ಶಬಾನ್ ಅವರೇ, ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಮೊದಲ ಒಂದ್ಸಲ ಕಾಲ್ ಮಾಡಿದ್ದೀರಿ, ನಮಗೆಲ್ಲ ಒಳ್ಳೇದಾಗಿದೆ ರೀ. ನೋಡಿ, ಈಗ ನಿಮ್ಮ ಗೊತ್ತಾಯ್ತು ಪಾಪ, ನೀವು ಹೇಳಿದ್ರಿ ಮನಸ್ಸಿಗೆ ನೋವು, ಯಾಕೋ ಬೇಸರ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ರಿ ಪಾಪ. ನೋಡಿ, ನಿಮಗೆ ಏನಾಗಿದೆ ಇಲ್ಲಿ, ನಿಮ್ಮ ರಾಶಿ ಯಾವುದು ಅಂತ ಗಮನಿಸ್ಕೊಂಡ್ರೆ ಇದು ಕುಂಭರಾಶಿಯಾಗಿದೆ. ಕುಂಭರಾಶಿಗೆ ರಾಶ್ಯಾಧಿಪತಿ ಶನೈಶ್ಚರ ಈಗ ದ್ವಿತೀಯದಲ್ಲಿ ಸಂಚರಿಸ್ತಾ ಇದ್ದಾನೆ. ನಿಮ್ಮ ಜಾತಕ ಗಮನಿಸ್ಕೊಂಡಾಗ ಶನೈಶ್ಚರನಿಗೆ ಒಂದು ಬಲ ಇದೆ, ಇಲ್ಲ ಅಂತಲ್ಲ. ಕರ್ಮಾಧಿಪತಿ ಬುಧ ವೀಕ್ ಆಗಿದ್ದಾನೆ. ವಸ್ತುತಃ ಜೀವನ ಸ್ಥಾನ ಅಂತ ಕರೀತಾರೆ. ಜೀವನದಲ್ಲಿ ನಾನು ಚೆನ್ನಾಗಿರ್ತೀನ ಇಲ್ವಾ ಅಂತ ನೋಡಿದ್ರೆ ಒಂದು ಸುಖಸ್ಥಾನವನ್ನು ಮತ್ತು ಕರ್ಮಸ್ಥಾನ ಎರಡನ್ನು ನೋಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಅವರ ಹೇಗಿರ್ತಾರೆ ಅನ್ನೋದನ್ನು ಗೊತ್ತಾಗುತ್ತೆ. ಇಲ್ಲೇನಾಗಿದೆ, ಬುಧ ಕುಜನ ಜೊತೆಗೆ ಸೇರಿದ್ದಾನೆ, ಅದು ಸುಖಸ್ಥಾನದಲ್ಲಿ. ನೆಮ್ಮದಿ ಅನ್ನೋದು ಹಾಳು ಮಾಡಿಬಿಡ್ತಾನೆ. ಇದಕ್ಕೆ ಏನು ಪರಿಹಾರ ಅಂದರೆ, ಹತ್ತಿರದಲ್ಲಿ ಯಾವುದಾದ್ರು ಗೊತ್ತಿಲ್ಲ ತಮ್ಮ ಶ್ರದ್ಧೆ ಹೇಗಿದೆ ಅಂತ, ನಮ್ಮಲ್ಲಿ ನರಸಿಂಹನ ಆರಾಧನೆ ಮಾಡೋದರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಅಂತ ತಾವು ಶ್ರದ್ಧೆಯಿಂದ ನೀವು ಈ ನಂಬಿ ನಚ್ಚಿಕೊಂಡು ಕೇಳ್ತಾ ಇದ್ದೀರಾ. ನಮಗೆ ಸಾಮಾನ್ಯವಾಗಿ ಈ ಥರದ ಮಾನಸಿಕವಾಗಿ ವ್ಯಥೆ ನೋವು ಇದ್ದರೆ ಈ ನರಸಿಂಹನ ಪ್ರಾರ್ಥನೆಯಿಂದ ಅದು ತುಂಬ ಸಹಾಯವಾಗುತ್ತೆ ಅಂತ, ಮನಸ್ಸಿಗೆ ಒಂದು ಶಾಂತತೆ ಸಿಗುತ್ತೆ ಅಂತ. ಇದ್ರ ಜೊತೆಗೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಯಾವುದಾದ್ರು ಒಳ್ಳೆಯ ಯೋಗ ಟೀಚರ್ ಇದ್ದರೆ ಯೋಗಕ್ಕೆ ಸೇರಿಕೊಳ್ಳಿ. ಆ ಪ್ರಾಣಾಯಾಮ, ಯೋಗ ಇವುಗಳು ಕೂಡ ತುಂಬ ಸಹಕಾರಿಯಾಗುತ್ತೆ. ಯಾವ ಸಂದರ್ಭದಲ್ಲೂ ಮನಸ್ಸು ಏರುಪೇರಾಗದೆ ಸಮಚಿತ್ತ ಅಂತೀವಲ್ಲ, ಅದಕ್ಕೆ ದಾರಿ ಆಗುತ್ತೆ. ಇದು 1-2 ದಿನದಲ್ಲಿ ಫಲಿಸೋದಿಲ್ಲ, ಒಂದು ದೀರ್ಘವಾದ ಏನು ಬೇಕಾಗುತ್ತೆ ತಪಸ್ಸು. ಹೀಗಾಗಿ ತಾವು ದಯವಿಟ್ಟು ಯೋಗಕ್ಕೆ ಸೇರಿಕೊಳ್ಳಿ.
ಅದು ತುಂಬ ಸಹಾಯ ಮಾಡುತ್ತೆ. ಒಳ್ಳೆಯದಾಗಲಿ ತಮಗೆ. ಇನ್ನು ಮುಂದಿನ ಕಾಲರ್ ಯಶಸ್ವಿನಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಯಶಸ್ವಿನಿ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಯಾರ ಬಗ್ಗೆ ಅಮ್ಮ? ನನ್ನ ತಂಗಿ ಬಗ್ಗೆ ಮೇಡಮ್. ಅವರು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 30/7/2005 ಮೇಡಮ್. 30/7/2005. ಸಮಯ ಬೆಳಗ್ಗೆ 6 ಗಂಟೆ ಮೇಡಮ್. 6 ಗಂಟೆ. ಸರಿ, ವಿದ್ಯಾಭ್ಯಾಸದ ಬಗ್ಗೆ ಪ್ರಶ್ನೆನಾ ತಮ್ಮದು? ಹಾ ಮೇಡಮ್, ವಿದ್ಯಾಭ್ಯಾಸದ ಬಗ್ಗೆ. ಸರಿ, ಆಯ್ತು, ಉತ್ತರ ಕೊಡ್ತಾರೆ ಶಾಸ್ತ್ರಿಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ಪ್ರಶ್ನೆ ಅಲ್ವಾ ತಮ್ಮದು? ಸರ್, ಅವ್ರದ್ದು BCom ಕಂಪ್ಲೀಟ್ ಆಗಿದೆ ಸರ್. ಈಗ MBA ಮಾಡ್ಬೇಕಾ ಅಥವಾ ಬ್ಯಾಂಕ್ ಕೋಚಿಂಗ್ ಮಾಡ್ಬೇಕಾ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಸರ್. ಅದಕ್ಕೆ ಸ್ವಲ್ಪ ಕೇಳಬೇಕಿತ್ತು. ಹಾಂ, ಸರಿ. ಇವರಿಗೆ ನೋಡಿ, ದ್ವಿತೀಯದಲ್ಲಿ ಶುಕ್ರ ಇರೋದು, ಕರ್ಮಸ್ಥಾನದಲ್ಲಿ ವಸ್ತುತಃ ಕುಜ ಇದ್ದಾನೆ. ಇವರು ಬುಧ ಹೇಗಿದ್ದಾನೆ, ಬುಧ ತುಂಬ ಚೆನ್ನಾಗಿದ್ದರೆ ಅವರು ಈ ರೀತಿಯಲ್ಲಿ ಏನು BCom, CA ಇತ್ಯಾದಿ ಇವುಗಳನ್ನು ಮುಂದುವರಿಸಲಿಕ್ಕೆ ಅವಕಾಶ ಉಂಟಾಗುತ್ತೆ ಅಂತ. ಇರಲಿ, ಜಾತಕದಲ್ಲಿ ಬುಧನಿಗೆ ಬಲ ಇದೆ, ಯೋಚನೆ ಮಾಡೋದು ಬೇಡ. ಈ ಪ್ರಯತ್ನ ಮಾಡಲಿ ಅವರು ಏನು ಮುಂದೆ MCom ಮಾಡಬೇಕು ಅಂತಿದ್ದಾರೆ. ಏನಂದ್ರಿ? BCom ಆಗಿದೆ. ಮುಂದೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ತೊಗೊಳ್ಲಿಕ್ಕೆ ಅವಕಾಶ ಇದೆ. ಖಂಡಿತ ಬ್ಯಾಂಕಿಂಗ್ ಎಕ್ಸಾಮ್ಸ್ ತಗೊಳ್ಳಿ ಅವರು, ಅನುಕೂಲ ಆಗುತ್ತೆ ಅವರಿಗೆ. ಅವರು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈಗ ಮೇಷದಿಂದ ಕನ್ಯಾವರೆಗಿನ ರಾಶಿ ಆಯಿತು. ಮುಂದಿನ 3 ರಾಶಿಯ ಬಗ್ಗೆ ತಿಳಿಸ್ಕೊಂಡು ಅವುಗಳನ್ನು ಗಮನಿಸ್ತಾ ಹೋಗೋಣ. ತುಲಾರಾಶಿಯಿಂದ. ತುಲಾರಾಶಿಯವರಿಗೆ ಹೇಗಿದೆಯಪ್ಪ? ವೃತ್ತಿಯಲ್ಲಿ ವಿಶೇಷ ಗೌರವ, ಸರ್ಕಾರಿ ವಲಯದಲ್ಲಿ ಲಾಭಗಳು ಸಿಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸ್ನೇಹಿತರು ಬಂಧುಗಳ ಜೊತೆಗೆ ಸಂತಸ, ಒಂದು ರೀತಿಯ ಕೂಟ ಅಂತೀವಲ್ಲ, ಸಂತೋಷ ಕೂಟಗಳು, ಗೆಟ್ ಟುಗೆದರ್, ಆ ರೀತಿಯಲ್ಲಿ ಮನೋರಂಜನೆ ಸಿಗ್ತಕ್ಕಂಥದ್ದಾಗಿದೆ ತುಲಾರಾಶಿಯವರಿಗೆ. ಚಂದ್ರನ ಬಲ ಚೆನ್ನಾಗಿ, ಕರ್ಮಾಧಿಪತಿ ಒಂದು ಸುಖ ಸ್ಥಾನದಲ್ಲಿದ್ದಾಗ ನಿಮ್ಮ ಯಾವುದೇ ಕೆಲಸ ಮಾಡಿದ್ರೂ ಆ ಕೆಲಸದಲ್ಲಿ ಒಂದು ಸಮಾಧಾನ, ಗುರು ದೃಷ್ಟಿ ಬೇರೆ ಇದೆ ಚಂದ್ರನಿಗೆ. ಹೀಗಾಗಿ ವೃತ್ತಿಯಲ್ಲಿ ಒಂದು ಸಾಧನೆ ಮಾಡ್ತಕ್ಕಂಥದ್ದು, ಪ್ರಶಂಸೆ, ಗೌರವಗಳು ಸಿಗ್ತಕ್ಕಂಥದ್ದು, ಮನಸ್ಸಿಗೆ ಸಮಾಧಾನ, ಈ ಕೆಲಸ ಮಾಡಿದೇನಪ್ಪ ಒಂದು ಆತ್ಮತೃಪ್ತಿ ಇದೆ ಅಂತಕ್ಕಂಥ ಒಂದು ಸಮಾಧಾನದ ಫಲ ಖಂಡಿತ ಕಾಣ್ತೀರ. ದಾಂಪತ್ಯದಲ್ಲೂ ಅನ್ಯೋನ್ಯತೆ ಇದೆ, ಸ್ನೇಹಿತರು ಬಂಧುಗಳ ಜೊತೆಗೆ ಒಂದು ರೀತಿಯ ಶುಭ ಸಮಾರಂಭಗಳಲ್ಲಿ ಭೇಟಿಯಾಗ್ತಕ್ಕಂಥದ್ದು, ಅಥವಾ ಅಪರೂಪಕ್ಕೆ ಸಿಗ್ತಕ್ಕಂತಹ ಗೆಳೆಯರು ಗೆಳತಿಯರು, ಆ ರೀತಿಯಲ್ಲಿ ಮನಸ್ಸಿಗೆ ಒಂದು ಸಮಾಧಾನ, ಸಂತೋಷ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಖಂಡಿತ ಇದೆ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಕುಗ್ಗುವ ಸಾಧ್ಯತೆ ಇದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು, ವಿರೋಧಗಳು ಬರತಕ್ಕಂಥದ್ದು. ಸ್ತ್ರೀಯರಿಗೆ ಸ್ವಲ್ಪ ದುಡುಕು ಸ್ವಭಾವ, ತಕ್ಷಣ ಯಾವುದೋ ಬೇಡದ ಆಲೋಚನೆ ಮಾಡಿಬಿಡ್ತೀರಾ, ಬೇಡದಿರೋ ನಿರ್ಣಯ ತೊಗೊಂಡ್ಬಿಡ್ತೀರಾ. ಹೀಗಾಗಿ ಡಿಸಿಷನ್ಸ್ ತೊಗೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ. ವೃತ್ತಿಯಲ್ಲೂ ಸ್ವಲ್ಪ ವಿರೋಧಗಳು, ಆರೋಗ್ಯದ ಸ್ವಲ್ಪ ಏರುಪೇರು, ಉದರ ಬಾಧೆ ಉಂಟಾಗಬಹುದು. ಹೀಗಾಗಿ ಉದರ ಮತ್ತು ಬೆನ್ನು ಇವುಗಳ ತೊಂದರೆಗಳು ಬರಬಹುದು, ಸ್ವಲ್ಪ ಹುಷಾರು. ವಾರದ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಕಿರಿಕಿರಿ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ತುಲಾರಾಶಿಯವರಿಗೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಮತ್ತು ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ಬಂದರೆ ಹೇಳ್ಕೊಳ್ಳಿ, ಇದು ತುಂಬ ಸಹಾಯವಾಗುತ್ತೆ. ಅದನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಅಧಿಕಾರ, ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಸಹೋದರಲ್ಲಿ ಸಾಮರಸ್ಯ ಇರುತ್ತದೆ. ಹಾಗೂ ಇದೆ ಹೀಗೂ ಇದೆ, ಸ್ವಲ್ಪ ಮಿಶ್ರ ಫಲವಾಗಿದೆ ವಾರದಾದಿಯಲ್ಲಿ. ವೃತ್ತಿ ಚೆನ್ನಾಗಿದೆಯಲ್ಲ, ಹೆಚ್ಚಿನ ಅಂಶ ಕೆಲಸದ ಸ್ಥಳದಲ್ಲೇ ಕಳೆಯೋದು. ಬೆಳಿಗ್ಗೆ ಒಳ್ಳೆಯ ಪ್ರಾತಃ ಕಾಲದ ಸೂರ್ಯ ಸಮೃದ್ಧವಾದ ಬಲಿಷ್ಠನಾಗಿದ್ದಾಗ ನಮ್ಮ ಸಮಯವೂ ಅದೇ. ಆ ಸಮಯವನ್ನೆಲ್ಲ ಅಲ್ಲಿ ವೃತ್ತಿಯಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಅದು ಬಹಳ ಚೆನ್ನಾಗಿರಬೇಕು. ಹೀಗಾಗಿ ಚೆನ್ನಾಗಿದೆ ನಿಮಗೆ. ವೃತ್ತಿಯಲ್ಲಿ ಕರ್ಮಾಧಿಪತಿ ಚೆನ್ನಾಗಿರೋದ್ರಿಂದ ಹೀಗಾಗಿ ಕೆಲಸಕ್ಕೆ ತೊಂದರೆ ಆಗೋದಿಲ್ಲ ಮತ್ತು ಲಾಭಾಧಿಪತಿ ಸೇರಿದ್ದಾನಲ್ಲಿ, ಹೀಗಾಗಿ ಅನುಕೂಲವೇ ಉಂಟಾಗುತ್ತೆ. ಚೆನ್ನಾಗಿದೆ. ಔಷಧ ಕ್ಷೇತ್ರದಲ್ಲಿ, ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ರಾಜಕಾರಣಿಗಳಿಗೆ ಚೆನ್ನಾಗಿದೆ. ಸರ್ಕಾರಿ ವಲಯಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಸಹೋದರ ಸಹಕಾರಗಳು ಇದೆಲ್ಲ ತುಂಬ ಚೆನ್ನಾಗಿ. ಸೇವಕರಿಂದ ಯಾರೋ ಹೆಲ್ಪ್, ಅದು ನೀವು ನಿರೀಕ್ಷೆ ಮಾಡ್ತಾಯಿದ್ರೆ ಅವರಿಂದ ಸಹಾಯಗಳು ಉಂಟಾಗೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಸರ್ಕಾರಿ ಕಾರ್ಯಗಳಲ್ಲಿ ಯಶಸ್ಸು, ಶಿಕ್ಷಣ ಕ್ಷೇತ್ರಗಳಲ್ಲಿ ಅನುಕೂಲ ಸಿಗ್ತಕ್ಕಂಥದ್ದು, ಕೃಷಿ ನೀರಿನ ಕ್ಷೇತ್ರಗಳು ಸ್ವಲ್ಪ ತೊಂದರೆಗಳು, ಗೃಹ ವಾಹನ ವಿಚಾರಗಳಲ್ಲಿ ಚಂದ್ರ ರಾಹು ಜೊತೆಗೆ ಸೇರ್ತಾನೆ. ಹೀಗಾಗಿ ಪ್ರಯಾಣದಲ್ಲಿದ್ದರೆ ಸ್ವಲ್ಪ ಹುಷಾರಾಗಿರಿ. ಮತ್ತು ಕೃಷಿ ಸಂಬಂಧಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅಥವಾ ಮನೆಯಲ್ಲೇ ಗಾರ್ಡನಿಂಗ್ ಇತ್ಯಾದಿ ಇದೆಯಲ್ಲ, ಅಲ್ಲೆಲ್ಲ ಕೆಲಸ ಮಾಡುವಾಗ ಸ್ವಲ್ಪ ಹುಷಾರು. ವಿಷಜಂತುಗಳ ಭಯವೋ ಅಥವಾ ಇನ್ನೇನೋ ಇನ್ಫೆಕ್ಷನ್ ಆಗ್ಬಿಡೋ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ ವೃಶ್ಚಿಕ ರಾಶಿಯವರು. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ದುರ್ಗಾ ಸನ್ನಿಧಾನದಲ್ಲೂ ಅಭಿಷೇಕ ಮಾಡಿಸಬಹುದು. ಅದನ್ನು ಮಾಡಿಸೋದ್ರಿಂದ, ಅದು ತೀರ್ಥ ಸೇವನೆ ಮಾಡೋದ್ರಿಂದ ಅದೊಂದು ರಕ್ಷೆ ಕೊಡುತ್ತೆ. ಇನ್ನು ಧನುವಿಗೆ ಹೋಗೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ಕುಟುಂಬದಲ್ಲಿ ಬಲ, ಸ್ತ್ರೀಯರಿಗೆ ಬಲ, ವಿದ್ಯಾರ್ಥಿಗಳಿಗೆ ವಿಶೇಷ ಅನುಕೂಲಗಳು, ಮಾತು ಚೆನ್ನಾಗಿರುತ್ತೆ,
ಮಾತು ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಶುಭದೃಕ್ ಅಂತಿದೆಯಲ್ಲ, ಹೀಗಾಗಿ ಮಾತಲ್ಲೇ ಜಯ ಅವರಿಗೆ. ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ಭಾಗ್ಯದಲ್ಲಿದ್ದಾನೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು ಬರಬಹುದು. ಕುಜ ಇದ್ದಾನೆ, ಸಹಜವಾಗಿ ಆ ಕಾರಣದಿಂದಾಗಿ ಸ್ವಲ್ಪ ಏರುಪೇರು ಮನಸ್ತಾಪ ಇವುಗಳು ಉಂಟಾಗುವ ಸಾಧ್ಯತೆ ಇರ್ತದೆ, ಹುಷಾರು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಧನುರಾಶಿಯವರಿಗೆ ಸಹೋದರಲ್ಲಿ ಸ್ವಲ್ಪ ಮನಸ್ತಾಪಗಳು ಬರೋದು, ಗಂಟಲು ಕೊರಳ ಬಾಧೆ ಉಂಟಾಗಬಹುದು, ಭಯ ಆತಂಕವನ್ನು ಸೂಚಿಸುತ್ತೆ. ಹೆಣ್ಣುಮಕ್ಕಳಿಗೆ ಭಯದ ವಾತಾವರಣ ಇರ್ತದೆ, ನಷ್ಟದ ಭಯ ಇದನ್ನು ಸೂಚಿಸ್ತಾ ಇದೆ, ಅಪಮಾನದ ಭಯ, ಏನಾಗ್ಬಿಡುತ್ತೋ ಅಂತಕ್ಕಂಥದ್ದು ಗಾಬರಿ ಇದನ್ನೆಲ್ಲ ಸೂಚಿಸುತ್ತೆ. ಹುಷಾರಾಗಿರಿ. ಮತ್ತು ಸತ್ಕಾರ್ಯಗಳು ಅಲ್ಲಿ ಭಾಗ್ಯದಲ್ಲಿ ಭಾಗ್ಯಾಧಿಪತಿ ಚೆನ್ನಾಗಿದ್ದಾನೆ, ಹೀಗಾಗಿ ಅದೃಷ್ಟದಿಂದ ನಿಮಗೆ ಅಂಥ ಪ್ರಮಾದ ಬಂದು ಒದಗೋದಿಲ್ಲ. ಗಾಬರಿ ಮಾಡ್ಕೋಬೇಡಿ. ಅರ್ಥ ಯುತಿ ಇದೆಯಲ್ಲ, ಚಂದ್ರರಾಹು ಯುತಿ ಇದೆಯಲ್ಲ, ಸೊ ಆತಂಕವನ್ನು ಉಂಟು ಮಾಡುತ್ತೆ. ಆದರೆ ಹಾಗೆ ನಿವಾರಣೆಯೂ ಆಗುತ್ತೆ, ಯೋಚನೆ ಮಾಡಬೇಡಿ. ಧರ್ಮ ಕಾರ್ಯಗಳು ಸತ್ಕಾರ್ಯಗಳ ಆಸಕ್ತಿ, ಶಿವಸನ್ನಿಧಾನಕ್ಕೆ ಭೇಟಿ ಕೊಡ್ತಕ್ಕಂಥ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ನೀವು ಕೂಡ ದುರ್ಗಾ ಕವಚ ಹೇಳ್ಕೊಳ್ಳಿ. ದುರ್ಗಾ ಪ್ರಾರ್ಥನೆ ನಮ್ಮ ಭಯವನ್ನು ನಿವಾರಿಸುತ್ತೆ, ಹೀಗಾಗಿ ದುರ್ಗಾರಾಧನೆ ಮಾಡಿ. ಕೊನೆಯ 3 ರಾಶಿಯನ್ನು ಮುಂದಿನ ಹಂತದಲ್ಲಿ ನೋಡೋಣ. ಈಗ ಕಾಲರ್ ಇದ್ದಾರೆ, ಮಾತನಾಡ್ಸೋದಾದರೆ ಶಶಿಕಲಾ ಕರೆ ಮಾಡಿದ್ದಾರೆ ಬಾಗಲಕೋಟೆಯಿಂದ. ನಮಸ್ಕಾರ ಶಶಿಕಲಾ ಅವರೇ. ನಮಸ್ಕಾರ ರೀ ಮೇಡಮ್ ಅವರೇ. ನಮಸ್ತೆ. ಯಾರ ಬಗ್ಗೆ ತಮ್ಮ ಪ್ರಶ್ನೆ? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಮಗನ ಬಗ್ಗೆ. ಮಗನ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 25/6/2004 4. ಸಮಯ ಸಾಯಂಕಾಲ 7ರಿಂದ 7:30. ಸರಿ. ಪ್ರಶ್ನೆ ಏನು ಮಗನ ಬಗ್ಗೆ? ಮಗನ್ರಿ ಈಗ ಸಿವಿಲ್ ಇಂಜಿನಿಯರಿಂಗ್ ಮುಗ್ದೈತ್ರಿ. ಮುಂದೆ ಅವ ಏನ್ ಮಾಡ್ಬೇಕನ್ನೋದು ಗೊಂದಲದಲ್ಲಿದ್ದಾನ್ರಿ, ಅದಕ್ಕೆ. ಸರಿ, ಭವಿಷ್ಯದ ಬಗ್ಗೆ ತಮ್ಮ ಪ್ರಶ್ನೆ. ನಮಸ್ಕಾರ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ನಮಸ್ಕಾರ. ನಾವು ನಿಮ್ಮ ಅಭಿಮಾನಿ ರೀ. ತುಂಬಾ ನಿಮ್ಗೆ ಒಂದ್ಸಲ ಕಾಲ್ ಮಾಡಿದ್ದೀವ್ರಿ, ಒಂದ್ ಮಗನ್ ಬಗ್ಗೆ ಕೇಳಿದ್ದೀವಿ. ಅವ ಈಗ 3 ತಿಂಗಳಾತ್ರಿ ಈ ಮಿಲಿಟರಿ ನೌಕರಿಗೆ ಹೋಗಿದಾನ್ರಿ. ಹಾನ್ರಿ, ನೀವ್ ಹೇಳ್ದಂಗ ಒಂದು ಭವಿಷ್ಯದಲ್ಲಿ ಚಲೋ ಆಯ್ತ್ರಿ. ಅದೇ ರೀತಿ ಈಗ ಇನ್ನೊಬ್ಬ ಮಗ ಸಿವಿಲ್ ಮುಗ್ದೈತ್ರಿ. ಮುಂದೆ ಅವಂಗ ನಾವು ಇನ್ನೂ ಕಲಿಯನಾತೀವ್ರಿ 2 ವರ್ಷ ಮುಂದ. ಮತ್ತ ಅವಂಗ ಗೊಂದಲದಾಗ ಅದಾನ್ರಿ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾವಲ್ತೈತಿ. ಈಗ ಮುಂದುವರಿಕೆ ಅಧ್ಯಯನ, ಉನ್ನತ ಶಿಕ್ಷಣ ಮಾಡೋದು ಅಥವಾ ಕೆಲಸಕ್ಕೆ ಹೋಗೋದು ಅಂತಲ್ಲ? ಹ್ಞೂನ್ರಿ. ಅವರಿಗೆ ಅಧ್ಯಯನಕ್ಕಿಂತ ಕೆಲಸ ತುಂಬ ಸೂಕ್ತ. ಅಧ್ಯಯನ ಸ್ಥಾನದಲ್ಲಿ ಏನಾಗಿದೆ, ಅವನು ಅಷ್ಟಮದಲ್ಲಿದ್ದಾನೆ, ಪಂಚಮಾಧಿಪತಿ. ಧೀಸ್ಥಾನದ ಹೈಯರ್ ಸ್ಟಡೀಸ್ಗೆ ಸ್ವಲ್ಪ ವೀಕ್ ಇದೆ. ಇರಲಿ ಬಿಡಿ. ಈಗ ಬಹಳ ಮುಖ್ಯವಾಗಿ ಯಾವುದೋ ಒಂದು ಕೋರ್ಸ್ಗಳು ಮಾಡ್ಕೊಂಡ್ಬಿಟ್ರೆ ಅದು ಯಾವುದು ವೃತ್ತಿಗೆ ಬೇಕೋ, ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತಾರಲ್ಲ, ಆ ರೀತಿಯಲ್ಲಿ ಏನೋ ಸ್ಪೆಷಲೈಸೇಷನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಎಷ್ಟು ಓದಿದ್ರೂ ಅಷ್ಟೇ, ಕೊನೆಗೆ ಅವರು ಓದೋದೊಂದು, ನಾವು ಕೆಲಸ ಮಾಡೋದೊಂದೇ ಆಗಿರ್ತದೆ. ಸುಮಾರು ಜಾತಕಗಳನ್ನು ಗಮನಿಸಿದ್ರೆ, ಬಂದಂಥವ್ರನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇವರಿಗೆ ಕರ್ಮಸ್ಥಾನದ ಅಧಿಪತಿ ಚೆನ್ನಾಗಿದ್ದಾನೆ, ಕರ್ಮಸ್ಥಾನದಲ್ಲಿ ಚಂದ್ರ ಇರ್ತಕ್ಕಂಥದ್ದು, ಇದೆಲ್ಲ ಒಳ್ಳೆ ಲಕ್ಷಣ. ಕೆಲಸಕ್ಕೆ ಸೇರಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾದ ಅಧ್ಯಯನ ಮಾಡೋದು, ಆ ಕೋರ್ಸ್ಗಳನ್ನ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅದನ್ನು ಅವರಿಗೆ ಸಲಹೆ ಕೊಡಿ, ಅದರಿಂದ ತುಂಬ ಅನುಕೂಲ ಆಗುತ್ತೆ. ಚೆನ್ನಾಗಿದೆ ಇವರಿಗೆ. ಈಗ ಪ್ರಸ್ತುತ ಕಾಲ ನೋಡಿದ್ರೆ ರಾಹು ದಶೆಯಲ್ಲಿ ಈಗ ಗುರು ಭುಕ್ತಿ ನಡೀತಾ ಇದೆ, ಹೀಗಾಗಿ ಗುರು ಮತ್ತು ಮುಂದೆ ತುಂಬ ಚೆನ್ನಾಗಿದೆ. ಭಾಗ್ಯದ ಗುರುವಿನ ಕಾಲ ನಡೀತಾ ಇದೆ. ಅದೃಷ್ಟ ಚೆನ್ನಾಗಿದೆ ಇವರಿಗೆ, ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈಗ ಕೊನೆಯ 3 ರಾಶಿಯ ವಾರದ ಫಲಾಫಲ ಹೇಗಿದೆ ಅನ್ನೋದನ್ನ ತಿಳಿಯೋಣ. ಶಾಸ್ತ್ರಿಗಳೇ ತಿಳಿಸ್ಕೊಡೋದಾದ ಮಕರ ರಾಶಿಯನ್ನು ನೋಡೋಣ. ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದಲ್ಲಿ ಅಂತಂದರೆ, ನಿಮ್ಮ ರಾಶಿಯಲ್ಲೇ ಸಂಚರಿಸ್ತಾನೆ ಮತ್ತು ಗುರು ದೃಷ್ಟಿ ಇದೆ. ವೃತ್ತಿಯಲ್ಲಿ ಅಸಮಾಧಾನ, ಕುಟುಂಬದಲ್ಲಿ ಘರ್ಷಣೆಗಳು, ಸ್ತ್ರೀಯರಿಗೆ ಕಲಹ, ಧನವ್ಯಯ, ದಾಂಪತ್ಯದ ಸಾಮರಸ್ಯ, ವ್ಯಾಪಾರಿಗಳಿಗೆ ಅನುಕೂಲ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ, ಯೋಚನೆ ಮಾಡಬೇಡಿ. ಏನೋ ಒಂದು ತೊಡಕುಗಳಿದಾವಲ್ಲ, ಅದಕ್ಕೆ ಶುಭ ಫಲವೂ ಇದೆ. ಚಂದ್ರನಿಗೆ ಗುರುದೃಷ್ಟಿ ಇದ್ದಾಗ ದಾಂಪತ್ಯದಲ್ಲಿ ಸಾಮರಸ್ಯ, ಮುಖ್ಯವಾಗಿ ಯಾವುದು ಮನಸ್ಸನ್ನು ರಾಡಿಗೊಳಿಸುತ್ತೋ ಅವುಗಳು ಚೆನ್ನಾಗಿದ್ದಾವ ನೋಡಿಕೊಂಡ್ರೆ ಅದು ಚೆನ್ನಾಗಿದೆಯಲ್ಲ. ದಾಂಪತ್ಯದಲ್ಲಿ ಮನಸ್ತಾಪ ಅವು ಯಾವುದೇ ಇಲ್ಲದೆ ಸಮಾಧಾನ ಸೌಖ್ಯಗಳಿದ್ದಾವೆ. ವ್ಯಾಪಾರಿಗಳಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ, ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ, ಸ್ವೀಟ್ ಸ್ಟಾಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಅವರಿಗೆಲ್ಲ ತುಂಬ ಲಾಭದಾಯಕವಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಉಪನ್ಯಾಸಕರಿಗೆ, ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ವಾರದ ಆದಿಯಲ್ಲಿ ಇದೆಲ್ಲ ಶುಭ ಫಲವನ್ನು ಕಾಣ್ತೀರಾ. ವೃತ್ತಿಯಲ್ಲಿ ಸ್ವಲ್ಪ ಜಾಗ್ರತೆ ಬೇಕು, ಎಚ್ಚರ ವಹಿಸಿ. ಇನ್ನೂ ಸ್ವಲ್ಪ ದಿವಸಗಳ ಕಾಲ ಸೆಪ್ಟೆಂಬರ್ 2ನೇ ತಾರೀಕುವರೆಗೆ ವೃತ್ತಿಯಲ್ಲಿ ಬಹಳ ನಿಗಾ ಇಟ್ಟುಕೊಂಡು ಕೆಲಸ ಮಾಡಬೇಕಾಗುತ್ತೆ. ಏನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ. ಕುಟುಂಬದಲ್ಲಿ ಸ್ವಲ್ಪ ಅಸಮಾಧಾನ, ಘರ್ಷಣೆಗಳನ್ನು ಸೂಚಿಸ್ತಾ ಇದೆ. ವಾರದ ಅಂತ್ಯದಲ್ಲೂ ನಿಮಗೆ ಅದು ಕಾಡುತ್ತೆ. ವಾರದ ಅಂತ್ಯಕ್ಕೆ ಹೋಗೋಣ. ಈಗ ವಾರಾಂತ್ಯದಲ್ಲಿ ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ಅಂದರೆ, ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಕುಟುಂಬದಲ್ಲಿ ಘರ್ಷಣೆಗಳಾಗುತ್ತೆ, ಸ್ವಲ್ಪ ತೊಡಕುಗಳನ್ನು ಅನುಭವಿಸುವ ಸಂದರ್ಭ ಬರುತ್ತೆ, ಕುಟುಂಬದಲ್ಲಿ ಮನಸ್ತಾಪಗಳು ಬರತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ.
ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ತೊಡಕುಗಳು. ವ್ಯಾಪಾರದಲ್ಲಿ ಮಾತ್ರ ಲಾಭವನ್ನು ಕಾಣ್ತೀರ. ಅದರಲ್ಲೂ ಔಷಧ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾಗಿದೆ. ಸರ್ಕಾರಿ ವಲಯಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಸಹಕಾರ ಸಿಗುತ್ತೆ. ಮುಖ್ಯವಾಗಿ ಅದೆಲ್ಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಅಸಮಾಧಾನ, ಕೋಪ, ತಾಪಕ್ಕೆ ಬಲಿಯಾಗ್ಬಿಡೋ ಸಾಧ್ಯತೆ ಇದೆ. ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ, ಹುಷಾರು. ಪ್ರಾರ್ಥನೆಗೆ ಮಕರ ರಾಶಿಯವರಿಗೆ ದುರ್ಗಾ ಸನ್ನಿಧಾನದಲ್ಲಿ ಬಿಳಿ ಪುಷ್ಪಗಳನ್ನು ಸಮರ್ಪಣೆ ಮಾಡೋದು, ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡೋದು. ಹೊರನಾಡು ಅನ್ನಪೂರ್ಣೇಶ್ವರಿಯನ್ನು ಒಂದ್ಸಲ ಸ್ಮರಣೆ, ಹೋಗ್ಲಿಕ್ಕಾಗಲ್ಲ, ಕಷ್ಟ ಇದೆ, ದೂರ ಇರೋರಿಗೆ ಸ್ಮರಣೆ ಮಾಡಿಕೊಂಡ್ರೂ ಆಗುತ್ತೆ. ಅದನ್ನು ಒಂದು ಪ್ರಯತ್ನ ಮಾಡಿ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸವಾಲುಗಳು, ಸ್ತ್ರೀಯರಿಗೆ ಅಧಿಕ ವ್ಯಯ, ಹೆಚ್ಚಿನ ಖರ್ಚು, ಸ್ನೇಹಿತರು ಬಂಧುಗಳ ಸ್ವಲ್ಪ ಮನಸ್ತಾಪಗಳು, ಸ್ತ್ರೀಯರಿಗೆ ಸ್ವಲ್ಪ ಸಾಲದ ಭಯ, ಖರ್ಚು ಮಾಡ್ಕೋತೀರಾ ಮತ್ತು ಸಾಲ ಮಾಡೋದು, ಖರ್ಚು ಸಾಲ ಇವುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಚಂದ್ರ ವೇದದಲ್ಲಿ ಸಂಚರಿಸುವಾಗ ಹೆಣ್ಮಕ್ಕಳಿಗೆ ಅಲೆದಾಟ, ಪರದಾಟ, ಇನ್ನೊಬ್ಬರ ಕೆಲಸಗಳಲ್ಲಿ ನಿಮ್ಮ ಶರೀರ ಸೌದು ಹೋಗುತ್ತೆ. ಆ ರೀತಿಯಲ್ಲಿ ಹೆಚ್ಚು ಪರಿಶ್ರಮದಾಯಕವಾಗಿದೆ ಈ ವಾರದ ಆದಿಯಲ್ಲಿ. ಗಾಬರಿ ಮಾಡ್ಕೋಬೇಡಿ, ಏನಪ್ಪ ಹೀಗಿದೆ ಅಂತ. ಇದಕ್ಕೆ ಪರಿಹಾರವನ್ನು ಆಮೇಲೆ ನೋಡೋಣ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕುಂಭರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರನ್ನು ಸೂಚಿಸ್ತಾ ಇದೆ. ಶತ್ರು, ಸಾಲಗಳ ಇವುಗಳ ಭಯ ಸೂಚಿಸ್ತಾ ಇದೆ. ಹುಷಾರು. ಸ್ನೇಹಿತರಿಂದ ಸ್ವಲ್ಪ ಕಷ್ಟ ನಷ್ಟ, ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಸಹಕಾರಗಳು ಉಂಟಾಗುತ್ತೆ. ಸೀನಿಯರ್ಸಿಂದ, ಹಿರಿಯರಿಂದ ಸಹಾಯ, ಕುಟುಂಬದಲ್ಲಿ ಹಿರಿಯರಿಂದ ಸಹಕಾರಗಳು ಉಂಟಾಗ್ತಕ್ಕಂಥದ್ದು ಈ ರೀತಿಯಲ್ಲಿದೆ. ಈ ವಾರ ಗಮನಿಸ್ಕೊಂಡ್ರೆ ನೀವು ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಗಳು ನೀಡಬೇಕು. ಎಚ್ಚರಿಕೆಯಿಂದ ಇರಿ. ದುರ್ಗಾ ಕವಚ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು, ಕೇಳಿಸ್ಕೊಳ್ಳೋದು. ಕಷ್ಟ ಅಂತ ಅಂದಾಗ ಭಗವತಿಯ ಆರಾಧನೆ ನಮ್ಮ ಕಷ್ಟವನ್ನು ದೂರ ಮಾಡುತ್ತೆ. ಆ ದೂರ ಮಾಡುತ್ತೆ ಅನ್ನೋ ವಿಶ್ವಾಸ, ದೃಢ ವಿಶ್ವಾಸ ಅದು ಬೇಕಾಗುತ್ತೆ. ಹೀಗಾಗಿ ಇದರ ಜೊತೆಗೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಬಲ, ಮಕ್ಕಳಿಂದ ವಿಶೇಷ ಲಾಭ, ಅನುಕೂಲ, ಬುದ್ಧಿವಂತಿಕೆ, ಬುದ್ಧಿಬಲ, ಬುದ್ಧಿ ಚುರುಕುತನ ಇದೆಲ್ಲ ತುಂಬ ಚೆನ್ನಾಗಿದೆ. ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭ ಕಾಣ್ತಕ್ಕಂಥದ್ದು, ಮತ್ತು ಹಾಲು, ಹೈನು, ಹಣ್ಣು, ಹೂವು ಇವರಿಗೆಲ್ಲ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಉನ್ನತ ಶಿಕ್ಷಣದಲ್ಲೂ ಹೆಚ್ಚಿನ ಅನುಕೂಲ ಕಾಣ್ತಕ್ಕಂಥದ್ದು ಈ ರೀತಿಯಲ್ಲಿ ಶುಭ ಫಲವನ್ನು ಕಾಣ್ತೀರ. ಪ್ರಯಾಣದ ಸ್ವಲ್ಪ ಹುಷಾರಾಗಿರಿ, ಎಚ್ಚರಿಕೆ ವಹಿಸಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ, ಸ್ತ್ರೀಯರಿಗೆ ಸ್ವಲ್ಪ ನಷ್ಟ, ಅಲೆದಾಟ, ಕಷ್ಟವನ್ನು ಪಡ್ತೀರಾ. ಇನ್ನೊಬ್ಬರಿಗಾಗಿ ಪರಿಶ್ರಮ ತಗೊಳ್ತೀರಾ, ಅವರಿಗಾಗಿ ಅಲೆದಾಡಬೇಕಾದ ಪರಿಸ್ಥಿತಿಗಳು ಬರಬಹುದು. ಹೀಗಾಗಿ ಸ್ವಲ್ಪ ಹುಷಾರು. ಮಕ್ಕಳಿಂದ ಅಷ್ಟೇ, ಮಕ್ಕಳಿಂದ ಹೆಚ್ಚು ಖರ್ಚಾಯಿತು ಅಂತಕ್ಕಂಥದ್ದು, ಅವ್ರನ್ನ ಬ್ಲೇಮ್ ಮಾಡೋದು ಇತ್ಯಾದಿ ಬರುತ್ತೆ. ಅವರಿಂದ ಮನಸ್ತಾಪಗಳು ಬರ್ತಕ್ಕಂಥದ್ದು ಸಾಧ್ಯತೆ ಇದೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳಿದೆ. ಲಕ್ಷ್ಮೀನಾರಾಯಣರ ಅಥವಾ ಲಕ್ಷ್ಮೀ ನರಸಿಂಹ ಕ್ಷೇತ್ರ ದರ್ಶನ ಇವುಗಳು ತುಂಬ ಒಳ್ಳೆಯದು. ಹತ್ತಿರದಲ್ಲಿ ಎಲ್ಲದಿದ್ದರೆ ಒಂದು ಸಲ ಹೋಗಿ ಒಂದು ನಮಸ್ಕಾರ ಹಾಕಿ ಬನ್ನಿ, ಅದು ನಿಮಗೆ ವಿಶೇಷ ಬಲ ಕೊಡುತ್ತೆ, ಸಂಶಯ ಇಲ್ಲ ಅದರಲ್ಲಿ. ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ರಮ್ಯಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಮ್ಯಾ ಅವರೇ. ನಮಸ್ತೆ ಮೇಡಮ್. ರಮ್ಯಾ ಅವರೇ, ಯಾರ ಬಗ್ಗೆ ತಮ್ಮ ಪ್ರಶ್ನೆ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಸರಿ, ತಮ್ಮ ಡೇಟ್ ಆಫ್ ಬರ್ತ್ ಹೇಳಿಮಾ. 23/6/1999. 99. ಸಮಯ ಬೆಳಗ್ಗೆ 9:25. ಪ್ರಶ್ನೆ ಕೇಳಿ ರಮ್ಯಾ, ಏನ್ ತಮ್ಮ ಪ್ರಶ್ನೆ? ನನ್ನ ಪ್ರಶ್ನೆ ಬಂದು ಮದ್ವೆ ಸೆಟ್ ಆಗ್ತಿಲ್ಲ, ಸೆಟ್ ಆಗಿರೋದು ಕೂಡ ಮುಂದಕ್ಕೆ ಹೋಗ್ತಾ ಇಲ್ಲ, ಅದ್ರ ಬಗ್ಗೆ ವಿಚಾರಿಸಬೇಕಿತ್ತು. ರಮ್ಯಾ ಅವರೇ ನಮಸ್ಕಾರ. ನಮಸ್ತೆ ಗುರುಗಳೇ. ವಿವಾಹದ ಅಧಿಪತಿ ನಿಮ್ಮ ಜಾತಕದಲ್ಲಿ ತುಂಬ ಬಲಹೀನನಾಗಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ. ಎರಡನೇದು ವಿವಾಹ ಸ್ಥಾನದಲ್ಲಿ ಕೇತು ಇರೋದು. ಇವೆರಡೂ ಸ್ವಲ್ಪ ಅದಕ್ಕೆ ಹಿನ್ನಡೆಯನ್ನು ಸೂಚಿಸ್ತಾ ಇದೆ. ಅದನ್ನು ತಾವು ಅನುಭವಿಸ್ತಾ ಇದ್ದೀರಲ್ಲ ಅದು. ಹೀಗಾಗಿ ಶನೈಶ್ಚರ ಮತ್ತು ಕೇತು ಈ ಎರಡು ಗ್ರಹ ಶಾಂತಿ ಅನಿವಾರ್ಯ ಇದೆ. ಅಲ್ಲಿ ಕ್ರೂರ ಗ್ರಹ ದಶಾಕಾಲೆ ಶಾಂತಿಂ ಕುರ್ಯಾತ್ ವಿಧಾನತಃ ತತಃ ಶುಭಂ ಆಪ್ನೋತಿ ಅಂತ ಒಂದು ಮಾತಿದೆ. ಹೀಗಾಗಿ ಯಾವುದರಿಂದ ನಮಗೆ ತೊಡಕು ಬರುತ್ತೋ ಅವುಗಳ ಶಾಂತಿ ಮಾಡೋದ್ರಿಂದ ಶುಭ ಉಂಟಾಗುತ್ತೆ ಅನ್ನೋದು ವಿಶ್ವಾಸ. ಹೀಗಾಗಿ ತಾವು ಶನೈಶ್ಚರ ಮತ್ತು ಕೇತು ಶಾಂತಿ ಮಾಡಿಸಿ ಒಂದು ಫಲಸಿದ್ಧಿಗೆ, ಕೇತು ಸಪ್ತಮದಲ್ಲಿದ್ದಾಗ ಹರಿದ್ರಾ ಗಣಪತಿ ಹವನ ಅಂತ, ಅದು ಸಿದ್ಧಿಗೆ, ವಿವಾಹ ಸಿದ್ಧಿಗೆ ಈ ಪ್ರಯತ್ನ ತಾವು ಮಾಡಿ, ಇದು ತುಂಬ ಸಹಾಯವಾಗುತ್ತೆ. ಪ್ರಯತ್ನ ಮಾಡಿ ನೋಡಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಈಗ ಮಂತ್ರದ ಸಮಯ. ಯಾವ ಮಂತ್ರ ಇವತ್ತು ಹೇಳ್ತಾ ಇದ್ದೀವಿ? ಒಂದು ವಿಶೇಷವಾಗಿ ಆರೋಗ್ಯ ರಕ್ಷಣೆಗೆ ನೋಡೋಣ. ನಾವು ಪ್ರತಿ ವಾರ ನೋಡಿದ ಹಾಗೆ ಈ ವಾರವನ್ನು ಗಮನಿಸಿ ಒಂದು ವಿಶೇಷವಾದ ಮಂತ್ರ. ಆಧಾರಂ ಸರ್ವಭೂತಾನಂ ಸೈವ ರೋಗಾರ್ತಿಹಾರಿಣಿ ಇಚ್ಛಾಶಕ್ತಿ ಕ್ರಿಯಾರೂಪ ಬ್ರಹ್ಮ ವಿಷ್ಣು ಶಿವಾತ್ಮಿಕ ಅಂತ ಆ ಭಗವತಿಯ ಲಲಿತಾ ಪರಮೇಶ್ವರಿ ಶಕ್ತಿಯ ಒಂದು ವಿಶೇಷವಾದ ಮಂತ್ರ ಇದು. ಇದನ್ನು ಪ್ರತಿ ದಿವಸ ಹೇಳ್ಕೊಳ್ಬಹುದು. ತುಂಬ ಜನ ಈ ವಾರದ ಮಂತ್ರಗಳನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡು
ಅದನ್ನು ಸಂದರ್ಭವಶಾತ್ ಹೇಳುವ ಪ್ರಯತ್ನ ನನಗೆ ಕಳಿಸ್ಕೊಟ್ಟಿದ್ದಾರೆ ಪಾಪ. ಪ್ರತಿ ವಾರ ಈ ಥರ ಒಂದು ಗುರ್ತು ಮಾಡ್ಕೊಳ್ತೀನಿ, ಬಹಳ ತುಂಬ ಸಂತೋಷ. ಗುರ್ತು ಮಾಡ್ಕೊಳ್ಳೋದಕ್ಕಿಂತ ಗುರ್ತು ಮಾಡ್ಕೊಂಡಿದ್ದನ್ನು ಅನುಸಂಧಾನ ಮಾಡೋದು ಬಹಳ ಮುಖ್ಯ. ವಾರ ಇಡೀ ಇದನ್ನು ಹೇಳ್ಕೊಳ್ಳಿ, ಮುಂದಿನ ವಾರ ಮತ್ತೊಂದು ಮಂತ್ರ ಬರುತ್ತೆ ಅದನ್ನು ಹೇಳ್ಕೊಳ್ಳಿ. ಮುಂಚಿನಿಂದಲೂ ಯಾವ್ಯಾವ ಮಂತ್ರ ಇದೆಯೋ ಅದನ್ನು ಕಷ್ಟ ಬಂದಾಗ ಯಾವ್ಯಾವುದೋ ಸಂದರ್ಭದಲ್ಲಿ ಹೇಳಿದ್ದೀನೋ ಆ ಮಂತ್ರಕ್ಕೆ ಮನ್ನನಾತ್ರಾಯತೆ ಅಂತ ಹೇಳಿಕೊಂಡ್ರೆ ಅದು ರಕ್ಷಿಸುತ್ತೆ ಅಂತ. ಹೀಗಾಗಿ ಮಂತ್ರದ ನಾವು ಈ ಪಠಣ ಜಪ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ಶ್ರದ್ಧೆಯಿಂದ ಭಕ್ತಿಯಿಂದ ಹೇಳ್ಕೊಳ್ಳಿ. ಪ್ರತಿ ಮಂತ್ರಕ್ಕೂ ಅದರೇ ಆದ ಶಕ್ತಿ ಖಂಡಿತ ಇದೆ. ಇದು ಈ ವಾರದ ಮಂತ್ರ. ಸರಿ ಶಾಸ್ತ್ರಿ, ಪ್ರತಿಯೊಬ್ಬರಿಗೂ ಆರೋಗ್ಯವೇ ಭಾಗ್ಯ. ಸೊ ಆ ನಿಟ್ಟಿನಲ್ಲಿ ಈ ಮಂತ್ರ ಬಹಳ ವಿಶೇಷವಾದದ್ದು. ಈಗ ಕೊನೆಯ ಕಾಲರ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಗಂಗಮ್ಮ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಗಂಗಮ್ಮ ಅವರೇ. ನಮಸ್ತೆ ಮೇಡಮ್. ಗಂಗಮ್ಮ ಅವರೇ, ಯಾರ ಬಗ್ಗೆ ತಮ್ಮ ಪ್ರಶ್ನೆ? ನಮ್ಮ ಮಗಳ ಬಗ್ಗೆ. ಮಗಳ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿಮ್ಮ. 1/11/2005. ಬೆಳಗಿನ ಜಾವ 4 ಗಂಟೆಗಾ? 4:30. 4:45. ಸರಿ, ಪ್ರಶ್ನೆ ಏನಮ್ಮ ಮಗಳ ಬಗ್ಗೆ? ಈಗ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, ಮುಂದೆ IAS ಮಾಡ್ಬೇಕು ಅಂತ ಇದ್ದಾರೆ, ಅದ್ರ ಬಗ್ಗೆ ಕೇಳಬೇಕು ಮೇಡಮ್. ಆಯ್ತು, ವಿದ್ಯಾಭ್ಯಾಸದ ಬಗ್ಗೆ ತಮ್ಮ ಪ್ರಶ್ನೆ ಶಾಸ್ತ್ರಿಗಳೇ. ನಮಸ್ಕಾರ ಗಂಗಮ್ಮ ಅವರೇ. ನಮಸ್ಕಾರ. ನಮಸ್ಕಾರ ಶಾಸ್ತ್ರಿ. IAS ಮಾಡಬೇಕು ಅಂತಿದ್ದಾರಾ ಅಂತ ಹೇಳಿದ್ರ? ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಮುಂದೆ ಏನು ಅಂತ. ವೃತ್ತಿಯ ಅಧಿಪತಿ ಇವರಿಗೆ ಶತ್ರು ಕ್ಷೇತ್ರದಲ್ಲಿದ್ದಾನೆ ನೋಡಿ. ಇವರು ನರಸಿಂಹನ ಪ್ರಾರ್ಥನೆ ಮಾಡಿಕೊಳ್ಳಿ, ಅದು ಗೂಢ ಪ್ರಜ್ಞೆ ಅಂತ ಒಳಗೆ ಸುಪ್ತವಾಗಿರೋದನ್ನು ಪ್ರಕಟ ಮಾಡ್ತಕ್ಕಂಥ ಶಕ್ತಿ. ಹೀಗಾಗಿ ನರಸಿಂಹ ಆರಾಧನೆ ಇವರಿಗೆ ಮುಂದೆ ವಿದ್ಯೆಗೆ ಮುಂದಿನ ಸ್ಥಾನಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಆ ಪ್ರಯತ್ನ ಮಾಡಲಿ. ಕಾಲ ಇಲ್ಲ, ಹ್ರಸ್ವವಾಗಿದೆ, ಆದರೆ ಸಾರ ಇಷ್ಟೇ, ನರಸಿಂಹನ ಆರಾಧನೆಯಿಂದ ಮುಂದಿನ ದಾರಿ ಸುಲಭ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ, ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.